ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ವರ್ಷದ UPSC ಪ್ರಿಲಿಮ್ಸಿಗೆ ಅನುಕೂಲವಾಗುವಂತೆ ಈ ಒಂದು ರಿವಿಷನ್ ಆಫ್ ಕರೆಂಟ್ ಅಫೇರ್ಸ್ ಫಾರ್ ಪ್ರಿಲಿಮ್ಸ್ ಪ್ರೋಗ್ರಾಮನ್ನು ಶುರು ಮಾಡಿರುವಂಥದ್ದು. ಇವತ್ತಿನ ಈ ಸಂಚಿಕೆಯಲ್ಲಿ ಅಕ್ಟೋಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು ಎರಡನೇ ಭಾಗವಾಗಿರುವಂತಹ ವಿಡಿಯೋ. ಸೊ ಮೊದಲನೇ ಭಾಗವನ್ನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಮೊನ್ನೆ ಹಾಗೂ ಅದರ ಹಿಂದೆ ಟೋಟಲ್ ಆಗಿ ಒಂದು ತಿಂಗಳದ್ದು ಕಂಪ್ಲೀಟ್ ಆಗಿ ಅಕ್ಟೋಬರ್ದು ಒಂದು ತಿಂಗಳದ್ದು ಮುಗಿಸಿರೋದ್ರಿಂದ ತಾವೇನಾದರೂ ಆ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ನೋಡಿ ಆ್ಯಂಡ್ ಎಕ್ಸಾಮಿನೇಷನ್ಗೆ ಕರೆಂಟ್ ಅಫೇರ್ಸ್ ಮತ್ತು ಸ್ಟಾಟಿಕ್ ಎರಡೂ ಸಹ ಲಿಂಕ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮುಂಸಾಗ್ತಾ ಇರೋದ್ರಿಂದ ತಮಗೆ ಸ್ಟಾಟಿಕ್ಕು ರಿವೈಸ್ ಆಗುತ್ತೆ, ಅದ್ರ ಜೊತೆಯಲ್ಲಿ ಕರೆಂಟ್ ಅಫೇರ್ಸು ರಿವೈಸ್ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನೋಡೋಣ. ಇಂದಿನ ಈ ಒಂದು ಸಂಚಿಕೆ ಶುರು ಮಾಡೋದಕ್ಕಿಂತ ಮುನ್ನ ನಿನ್ನೆ ಮಾಡಿದಂತಹ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ಕಮಿಟಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಯಲ್ಲಿ ತಪ್ಪಾಗಿದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಒಟ್ಟು 22 ಜನ ಮೆಂಬರ್ಸ್ ಇರ್ತಾರೆ. 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ. ನಾನು ಎಸ್ಟಿಮೇಟ್ಸ್ ಕಮಿಟಿ ಆ್ಯಕ್ಚುಲಿ ಅದು ಹೇಳಬೇಕಿತ್ತು. ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಮುಖ್ಯವಾಗಿ 30 ಜನ ಸದಸ್ಯರಿರ್ತಾರೆ. ಈ 30 ಸದಸ್ಯರು ಲೋಕಸಭೆಯಿಂದನೇ ಚುನಾಯಿತರಾಗಿರ್ತಾರೆ. ಇದರಲ್ಲಿ ಯಾರು ರಾಜ್ಯಸಭೆಯ ಮೆಂಬರ್ಸ್ ಇರೋದಿಲ್ಲ ಅನ್ನುವಂಥದ್ದು. ಸೊ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಇದನ್ನು ಸರಿ ಮಾಡ್ಕೊಳ್ಳಿ. ಎಸ್ಟಿಮೇಟ್ಸ್ ಕಮಿಟಿ 30 ಜನ ಲೋಕಸಭೆಯಿಂದನೇ ಇರ್ತಾರೆ. ಸೊ ಮೊದಲನೇ ಹಂತದಲ್ಲಿ ಇವತ್ತು ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಇವತ್ತು ನೋಡೋಣ. ಸೊ ಇಂದಿನ ಮೊದಲನೇ ವಿಷಯ, ಕಮಿಟಿ ಆನ್ ರಿಫಾರ್ಮ್ಸ್ ಇನ್ ಕ್ರಿಮಿನಲ್ ಲಾ. ಈ ಒಂದು ಆರ್ಟಿಕಲಲ್ಲಿ ನಾವು ಅಥವಾ ಇವತ್ತಿನ ಮೊದಲನೇ ಹಂತದಲ್ಲಿ ನೋಡ್ತಾ ಇರುವಂಥದ್ದು ಕ್ರಿಮಿನಲ್ ಲಾಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಏನೆಲ್ಲ ರಿಫಾರ್ಮೇಷನ್ಗಳು ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ರಿಸರ್ಚ್ ಅಥವಾ ಸ್ಟಡಿ ಮಾಡಲು ಕಮಿಟಿಗಳನ್ನು ರಚನೆ ಮಾಡಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ 2 ಮುಖ್ಯವಾದ ಕಮಿಟಿಗಳನ್ನು ತಾವಿಲ್ಲಿ ನೆನಪಿಟ್ಕೋಬೇಕು. ಕಮಿಟಿಯ ಹೆಸರು ಕೊಟ್ಟು ಅದು ಯಾವುದಕ್ಕೆ ಸಂಬಂಧಿತವಾಗಿದೆ ಅನ್ನುವಂತಹ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಬಹುದು. ಬಹಳಷ್ಟು ಕಮಿಟಿಗಳ ರಚನೆ ಮಾಡಿದ್ರು. ರಣಬೀರ್ ಸಿಂಗಿಂದ ಹಿಡಿದು ಬೇರೆ ಬೇರೆ ಕಮಿಟಿಗಳು. ಮೊದಲನೇದು ಮಾಧವ್ ಮೆನನ್ ಕಮಿಟಿ ಅಂತ ಹೇಳಿ ಈ ಒಂದು ಕಮಿಟಿ 2007ರಲ್ಲಿ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಮುಖ್ಯವಾಗಿ ಈ ಒಂದು ಕಮಿಟಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಫ್ ಇಂಡಿಯಾ CJSIಗೆ ಸಂಬಂಧಿಸಿದಂತೆ ತನ್ನ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಎರಡನೇದು ಅತಿ ಮುಖ್ಯವಾದ ಕಮಿಟಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಫ್ ಇಂಡಿಯಾದಲ್ಲಿ ಮಾಲಿಮಠ್ ಕಮಿಟಿ ರಿಪೋರ್ಟ್. ಈ ಒಂದು ಕಮಿಟಿ 2003ರಲ್ಲೇ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಎಲ್ಲ ಕಮಿಟಿಗಳು ಮುಖ್ಯವಾಗಿ ಇವತ್ತು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಬಹಳಷ್ಟು ಫೇವರ್ ಆಗಿರುವಂಥದ್ದು ಅಕ್ಯೂಸ್ಡ್ ಕಡೆಗೆ. ಸೊ ಅಕ್ಯೂಸ್ಡನ್ನು ಫೋಕಲ್ ಪಾಯಿಂಟಲ್ಲಿ ಇಟ್ಕೊಂಡು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ನಡೆಸ್ತಾ ಇರುವಂಥದ್ದು. ಆದರೆ ನಡೆದಿರುವಂತಹ ಕ್ರೈಮ್ನಲ್ಲಿ ವಿಕ್ಟಿಮ್ನ ಪರವಾಗಿ ಯಾವುದೇ ಒಂದು ರೀತಿಯ ಫೋಕಸ್ ಇಲ್ಲದೇ ಇರುವಂಥದ್ದು ಈ ಒಂದು ರಿಪೋರ್ಟ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾತಾಡಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಕ್ರೈಮ್ ನಡೆದಾಗ ಒಂದು ಕಡೆ ಅಕ್ಯೂಸ್ಡ್ ಇರ್ತಾರೆ, ಇನ್ನೊಂದು ಕಡೆ ವಿಕ್ಟಿಮ್ ಇರ್ತಾರೆ. ಸೊ ಎಲ್ಲರೂ ಅಕ್ಯೂಸ್ಡಿಗೆ ಏನು ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಅವನಿಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡುವಂತಹ ಪಾತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಹೊರತು ವಿಕ್ಟಿಮ್ನ ಮೇಲೆ ಯಾವ ರೀತಿಯಾಗೂ ಯಾವ ಕಾನೂನು ಮಾತಾಡೋದಿಲ್ಲ. ಅದಕ್ಕೋಸ್ಕರ ಭಾರತದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಫ್ ಇಂಡಿಯಾ ಏನು ಹೇಳ್ತಿದ್ದೀವೋ ಅದರಲ್ಲಿ ವಿಕ್ಟಿಮ್ನ ಬಗ್ಗೆಯೂ ಫೋಕಸ್ ತರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎಲ್ಲ ಕಮಿಟಿಗಳು ಕೊಟ್ಟಿರುವಂತಹ ರಿಕಮೆಂಡೇಷನ್ಸ್ಗಳು ಬರೀ ರಿಪೋರ್ಟಾಗೆ ಉಳ್ಕೊಂಡಿದ್ದಾವೆ. ಇವು ಯಾವುವು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಮಾಧವ್ ಮೆನನ್ ಕಮಿಟಿ, ಮಾಲಿಮಠ್ ಕಮಿಟಿ ಎರಡೂ ಮುಖ್ಯವಾಗಿರುವಂಥದ್ದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಿಗೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ, ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಇಂಡಿಯನ್ ಕಾಟನ್, ಅದನ್ನು ಕಸ್ತೂರಿ ಬ್ರ್ಯಾಂಡಿಂಗ್ ಅಂತ ಕರಿತಾ ಇದ್ದೀವಿ. ಪ್ರತಿ ವರ್ಷ 7 ಅಕ್ಟೋಬರ್ 2020 ವರ್ಲ್ಡ್ ಕಾಟನ್ ಡೇ ಅಂತ ನಾವು ಆಚರಿಸ್ತೀವಿ. ಆ ಒಂದು ಸಂದರ್ಭದಲ್ಲಿ ಯೂನಿಯನ್ ಮಿನಿಸ್ಟರ್ ಫಾರ್ ಟೆಕ್ಸ್ಟೈಲು ಭಾರತದ ಕಾಟನಿಗೆ ಒಂದು ಲೋಗೋ ಮತ್ತು ಬ್ರ್ಯಾಂಡನ್ನು ಇಲ್ಲಿ ಪ್ರದರ್ಶಿಸುವಂಥದ್ದು ಅಥವಾ ಅನ್ವೀಲ್ ಮಾಡಿರುವಂಥದ್ದು. ಸೊ ಈ ಒಂದು ಭಾರತದ ಹತ್ತಿಯನ್ನು ಇನ್ಮೇಲೆ ಕಸ್ತೂರಿ ಕಾಟನ್ ಅಂತ ಕರೆಯಲಾಗುತ್ತದೆ ಆ್ಯಂಡ್ ಇದು ಅದರ ಲೋಗೋ ಆಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಹತ್ತಿಯ ಬಗ್ಗೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಅನ್ನುವಂತಹ ವಿಷಯವನ್ನು ಅರ್ಥೈಸ್ಕೊಳ್ಳೋಣ. ಕಾಟನ್ ಮುಖ್ಯವಾಗಿ ಒಂದು ಕ್ಯಾಶ್ ಕ್ರಾಪ್ ಆಗಿರುತ್ತದೆ. ಅಂದರೆ ಈ ಒಂದು ಕ್ಯಾಶ್ ಕ್ರಾಪ್ನ ಅಂತಂದರೆ ಆ ಒಂದು ಬೆಳೆಯನ್ನು ತಾವು ಮಾರುಕಟ್ಟೆಯಲ್ಲೇ ಮಾರಿ ಅದರಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು. ಕಾಟನ್ ಮುಖ್ಯವಾಗಿ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಎಕಾನಮಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದು. ಭಾರತ ಕಾಟನ್ನ ಅತಿ ದೊಡ್ಡ ಪ್ರೊಡ್ಯೂಸರ್ ಆಗಿದೆ ಇಡೀ ಪ್ರಪಂಚದಲ್ಲಿ ಆ್ಯಂಡ್ 3ನೇ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಗಿರುವಂಥದ್ದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ನಾವೇ ಬೆಳೆಯೋದು, ಬಟ್ ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ರ್ಯಾಂಕಿಂಗ್ ನೋಡಿದಾಗ 3ನೇ ಸ್ಥಾನದಲ್ಲಿ ಇರ್ತೀವಿ. ಆ್ಯಂಡ್ ಇನ್ನೊಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉಪಯೋಗಿಸುವಂತಹ ರಾಷ್ಟ್ರವು ಭಾರತವಾಗಿದೆ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿದ್ದರೆ 2002ರಲ್ಲಿ ಪೆಸ್ಟ್ ರೆಸಿಸ್ಟೆಂಟ್ BT ಕಾಟನ್, ಜೆನೆಟಿಕಲಿ ಮಾಡಿಫೈಡ್ BT ಕಾಟನ್ನ ಇಂಟ್ರೊಡಕ್ಷನ್ ಆದಮೇಲೆ ಇವತ್ತು ಭಾರತದಲ್ಲಿ 95%ಕ್ಕಿಂತ ಹೆಚ್ಚಿನ
ವ್ಯವಸಾಯ ಹತ್ತಿಗೆ ಸಂಬಂಧಿಸಿದಂತೆ BT ಕಾಟನಲ್ಲೇ ಮಾಡಲಾಗ್ತಿದೆ. ಆ್ಯಂಡ್ ಭಾರತ ಪ್ರತಿ ವರ್ಷ 6 ಮಿಲಿಯನ್ ಟನ್ಗಳ ಕಾಟನನ್ನು ಉತ್ಪಾದನೆ ಮಾಡ್ತಾ ಇದೆ. ಇದು ಪ್ರಪಂಚದ 23% ಕಾಟನ್ ಅಥವಾ ಹತ್ತಿ ಬೆಳೆ ಭಾರತದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಭಾರತ 51% ಆರ್ಗ್ಯಾನಿಕ್ ಕಾಟನನ್ನು ಪ್ರಪಂಚದಲ್ಲಿ ಭಾರತದಲ್ಲೇ ಉತ್ಪಾದನೆ ಮಾಡಲಾಗ್ತಿದೆ ಅನ್ನುವಂಥದ್ದು ಸಹ ಇಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ TRPs ಅಂತಂದರೆ ಟಾರ್ಗೆಟೆಡ್ ರೇಟಿಂಗ್ ಪಾಯಿಂಟ್ ಅಂತ ಹೇಳಿ. ಸೊ ನಾವು TV ಅಥವಾ ನ್ಯೂಸ್ ನೋಡಬೇಕಾದ್ರೆ TV ಚಾನಲ್ ಅವರು ಮ್ಯಾಕ್ಸಿಮಮ್ TRP ಅಂತ ಮಾತಾಡ್ತಾರೆ. ಆ್ಯಕ್ಚುಲಿ ಮುಂಬೈ ಪೊಲೀಸು ಒಂದು ರ್ಯಾಕೆಟನ್ನು ಅಥವಾ ಒಂದು ಸ್ಕ್ಯಾಮನ್ನು ಹೊರತಂದಿತ್ತು. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ 3 ಟೆಲಿವಿಷನ್ ಚಾನಲ್ಗಳು TV ಚಾನಲ್ದವರು ಈ TRP ಮ್ಯಾನುಪುಲೇಟ್ ಮಾಡುವಂತಹ ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಚರ್ಚೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು TRPಯನ್ನು ಹೇಗೆ ಮೆಜರ್ ಮಾಡಲಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ಅರ್ಥೈಸಿಕೊಳ್ಳಬೇಕು. ಭಾರತದಲ್ಲಿ TRPಯನ್ನು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅನ್ನುವಂತಹ ಒಂದು ಸಂಸ್ಥೆ TRPಯನ್ನು ರೆಕಾರ್ಡ್ ಮಾಡುತ್ತದೆ. ಈ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ದೇಶದಲ್ಲಿ ಸುಮಾರು 44,000 ಮನೆಗಳಲ್ಲಿ TV ಸೆಟ್ಗಳ ಜೊತೆಯಲ್ಲಿ ಒಂದು ಬಾರೋಮೀಟರ್ ಅನ್ನುವಂತಹ ಇನ್ಸ್ಟ್ರೂಮೆಂಟನ್ನು ಅದರ ಜೊತೆಯಲ್ಲಿ ಇನ್ಸ್ಟಾಲ್ ಮಾಡಿರುತ್ತೆ. ಈ ಬಾರೋಮೀಟರ್ ಮುಖ್ಯವಾಗಿ ಯಾವ ಸಾಮಾಜಿಕ ಹಾಗೂ ಆರ್ಥಿಕ ಸಮಾಜದವರು ಅಥವಾ ಕಮ್ಯುನಿಟಿದವರು ಏನೇನು ಚಾನಲನ್ನು ಎಷ್ಟೊತ್ತು ನೋಡ್ತಿದ್ದಾರೆ ಅನ್ನುವಂತಹ ರೀಡಿಂಗನ್ನು ಕ್ಯಾಪ್ಚರ್ ಮಾಡುತ್ತದೆ. ಈ ಒಂದು ಆಡಿಯೋ ಕಂಟೆಂಟ್ ಅಥವಾ ಟಿವಿಯಲ್ಲಿ ಏನು ಕಂಟೆಂಟ್ ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ಅದರಲ್ಲಿ ಒಂದು ಆಡಿಯೋ ವಾಟರ್ ಮಾರ್ಕ್ ಅಂತ ವಿಡಿಯೋ ಜೊತೆಯಲ್ಲೇ ಹಾಕ್ಸಿರ್ತಾರೆ. ಆಡಿಯೋ ವಾಟರ್ ಮಾರ್ಕ್ ಅಂದರೆ ತಾವು ಈ ಯಾವುದಾದ್ರೂ ಡಾಕ್ಯುಮೆಂಟು ಇಲ್ಲ ಅಂತಂದರೆ ವಿಡಿಯೋದಲ್ಲಿ ಹಿಂದ್ಗಡೆ ಶೇಡ್ ಇರುವಂತಹ ಯಾವುದಾದ್ರೂ ಲೋಗೋನೋ ಅಥವಾ ಹೆಸರು ಕಾಣಿಸ್ತಾ ಇರುತ್ತೆ, ಇದು ಅವ್ರದ್ದು ಅಂತ ತೋರಿಸ್ಕೊಳ್ಳೋದಕ್ಕೆ. ಸೊ ಆ ರೀತಿಯಲ್ಲಿ ಆಡಿಯೋ ವಾಟರ್ ಮಾರ್ಕು ಹಾಕ್ಸಿರ್ತಾರೆ. ಈ ಆಡಿಯೋ ವಾಟರ್ ಮಾರ್ಕ್ ಮುಖ್ಯವಾಗಿ ಮನುಷ್ಯನ ಕಿವಿಗೆ ಕೇಳಿಸೋದಿಲ್ಲ, ಬಟ್ ಈ ಬಾರೋಮೀಟರ್ಗಳು ಅದನ್ನು ಡಿಟೆಕ್ಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಬಾರೋಮೀಟರ್ಗಳು 44,000 ಮನೆಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಯಾವ ರೀಜನಲ್ಲಿ ಎಷ್ಟು TRP ಇದೆ ಅನ್ನುವಂಥದ್ದನ್ನು ಮೆಜರ್ ಮಾಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಉಪಯೋಗಿಸಿ ಅದರ ಬೇಸಿಸ್ ಮೇಲೆ TV ಚಾನಲ್ಗಳಿಗೆ ರೇಟಿಂಗ್ ಅಥವಾ TRPಯನ್ನು ಕೊಡ್ತಾ ಇತ್ತು. ಬಟ್ ಈ 3 ಚಾನಲ್ಗಳು ಮುಖ್ಯವಾಗಿ ಬೇಕು ಅಂತಲೇ ಒಂದಿಷ್ಟು TV ಚಾನಲ್ಗಳಲ್ಲಿ ಇರುವಂತಹ ಸೆಟ್ಗಳಲ್ಲಿ TVಗಳನ್ನು ಆನ್ ಮಾಡಿಬಿಟ್ಬಿಡೋದು, ಸೊ ಹಾಗೆ ರೇಟಿಂಗನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನಗಳನ್ನು ಪಡ್ತಿದ್ರು. ಸೊ TRP ಹೇಗೆ ಅನ್ನುವಂಥದ್ದು ಮುಖ್ಯವಾಗಿ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ನ ಬಗ್ಗೆಯೂ ತಮಗೆ ಮಾಹಿತಿ ಗೊತ್ತಿರಲಿ. ಸೊ ಮುಂದಿನ ಒಂದು ವಿಷಯ RTI at 15 years. ಸೊ ಮುಂದೆ ಮಾತಾಡ್ತಾ ಇರುವಂಥದ್ದು ರೈಟ್ ಟು ಇನ್ಫಾರ್ಮೇಷನಿಗೆ ಸಂಬಂಧಿಸಿದಂತಹ ಮಾಹಿತಿ. ತಮಗೆಲ್ಲ ಗೊತ್ತಿರೋ ಹಾಗೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು 2005ರಲ್ಲಿ ಪಾಸ್ ಮಾಡಲಾಗಿತ್ತು. ಈ ಒಂದು RTIಯನ್ನು ಭಾರತದ ಮೂಲಭೂತ ಹಕ್ಕುಗಳಿಂದ ಡಿರೈವ್ ಅಥವಾ ಮೂಲಭೂತ ಹಕ್ಕಾಗಿ ಡಿರೈವ್ ಮಾಡಲಾಗುತ್ತದೆ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 19 ಸಹ ಒಂದಾಗಿದೆ. ಇದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈಟ್ ಟು ಇನ್ಫಾರ್ಮೇಷನ್ನು ಸಹ ಇದರ ಇಂಪ್ಲಿಕೇಶನ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇದನ್ನು ಅದರ ಎಕ್ಸ್ಟೆನ್ಷನ್ ಅಂತ ಅನ್ಕೋಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಆ್ಯಂಡ್ ಅತಿ ಮುಖ್ಯವಾಗಿ ಇವತ್ತಿನ ನ್ಯೂಸ್ ಅಥವಾ ಈ ವರ್ಷದ ನ್ಯೂಸ್ನಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ರೈಟ್ ಟು ಇನ್ಫಾರ್ಮೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಅನ್ನುವಂಥದ್ದು. ಸೊ RTIಯನ್ನು 2019ರಲ್ಲಿ ಅಮೆಂಡ್ ಮಾಡಿ ಒಂದಿಷ್ಟು ಪ್ರಾವಧಾನಗಳಲ್ಲಿ ಬದಲಾವಣೆ ಮಾಡಿರುವಂಥದ್ದು ಬಹಳ ವಿರೋಧಕ್ಕೆ ವ್ಯಕ್ತವಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಮೊದಲನೇ ಬದಲಾವಣೆ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು RTIಯಿಂದ ಒಬ್ಬ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತದೆ. ಇವರ ಅವಧಿ 5 ವರ್ಷಕ್ಕೆ ಸೀಮಿತವಾಗಿತ್ತು, ಅಂದರೆ ಡಿಫೈನ್ ಮಾಡಲಾಗಿತ್ತು ಮುಂಚೆ. ಆದರೆ ಇನ್ಮೇಲೆ ಅಮೆಂಡ್ಮೆಂಟ್ ನಂತರ ಹೇಳ್ತಾ ಇರುವಂಥದ್ದು ಸೆಂಟ್ರಲ್ ಗವರ್ಮೆಂಟ್ ಅವರು ಎಷ್ಟು ಅವಧಿಯವರೆಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡುತ್ತೆ ಅಂತ ಹೇಳಿ. 2ನೇ ಹಂತದಲ್ಲಿ ಮಾಡಿದಂತಹ ಬದಲಾವಣೆ ಅವರ ಸ್ಯಾಲರೀಸ್, ಅವರ ಅಲೌನ್ಸಸ್ ಮತ್ತು ಬೇರೆ ಸರ್ವಿಸ್ ಕಂಡೀಷನ್ಸ್ ಏನಿದಾವಲ್ಲ ಅದನ್ನು ಸಹ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಮುಂಚೆ ಈ ಅಮೆಂಡ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇವರ ಸ್ಯಾಲರೀಸ್ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಸಮಾನವಾಗಿ ಅಥವಾ ಇನ್ಫಾರ್ಮೇಷನ್ ಕಮಿಷನರ್ದು ಎಲೆಕ್ಷನ್ ಕಮಿಷನರಿಗೆ ಸಮಾನವಾಗಿರ್ತಿತ್ತು ಸ್ಯಾಲರಿ ಅನ್ನುವಂಥದ್ದು ಸಹ ತಾವು ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಬದಲಾವಣೆಗಳು ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರ್ಸನ್ನು ಕೊಡ್ತಾ ಇರುವಂಥದ್ದು ಇದರ ಕಾರ್ಯವೈಖರಿಯಲ್ಲಿ ಡೈಲ್ಯೂಷನ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾತಿಗೆ ವಿರೋಧಗಳು ವ್ಯಕ್ತವಾಗಿರುವಂಥದ್ದು. ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಮತ್ತು ಇನ್ಫಾರ್ಮೇಷನ್ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡುವಂಥದ್ದು ರಾಷ್ಟ್ರಪತಿಗಳು ಒಂದು ಸಮಿತಿಯ ರಚನೆ ಮಾಡಿ ಅದರ ರೆಕಮೆಂಡೇಷನ್ನ ಮೇಲೆ ಇವರನ್ನು ಅಪಾಯಿಂಟ್ ಮಾಡುವಂಥದ್ದು. ಏನದು ಸಮಿತಿ, ಯಾರೆಲ್ಲ ಇರ್ತಾರೆ ಅದರಲ್ಲಿ? ಪ್ರೈಮ್ ಮಿನಿಸ್ಟರ್ ಈ ಸಮಿತಿಯ ಚೇರ್ಮನ್ ಆಗಿದ್ದರೆ, ಅಪೋಸಿಷನ್ ಲೀಡರ್ ಲೋಕಸಭೆ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ಗಳು ನಾಮಿನೇಟ್ ಮಾಡಿರುವಂತಹವರು
ಈ ಒಂದು ಕಮಿಟಿಯಲ್ಲಿ. ಸೊ ಇವರು 3 ಜನ ಸೇರಿದಂತಹ ಕಮಿಟಿ ರಾಷ್ಟ್ರಪತಿಗಳಿಗೆ ರೆಕಮೆಂಡ್ ಮಾಡಿದ ನಂತರ ಅವರನ್ನು ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಗಳಾಗಿ ಅಪಾಯಿಂಟ್ಮೆಂಟ್ ಮಾಡುತ್ತಾರೆ. ಈಗ ಈ ಒಂದು ಅಮೆಂಡ್ಮೆಂಟ್ ಮಾಡೋದಕ್ಕಿಂತ ಮುನ್ನ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು 10 ಜನ ಇನ್ಫಾರ್ಮೇಷನ್ ಕಮಿಷನರ್ಗಳ ಪ್ರಾವಧಾನವಿತ್ತು. ಆದರೆ ಅಮೆಂಡ್ಮೆಂಟ್ನ ನಂತರ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು 6 ಜನ ಇನ್ಫಾರ್ಮೇಷನ್ ಕಮಿಷನರ್ಗಳನ್ನು ಅಪಾಯಿಂಟ್ ಮಾಡುವಂತಹ ಬದಲಾವಣೆಯನ್ನು ಸಹ ಮಾಡಲಾಗಿದೆ. ಈ 3 ಬದಲಾವಣೆಗಳು ಈ ಸರಿ ಪ್ರಶ್ನೆಯಲ್ಲಿ ಕೇಳಬಹುದಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಬೇರೆ ಪ್ರಾವಿಷನ್ಸ್ಗಳು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಈ ಪ್ರಾವಿಷನ್ಸ್ಗಳು ತಾವು ನೆನ್ಪಿಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ಸುವಮೋಟೋ ಆಗಿ ಇನ್ಫಾರ್ಮೇಷನನ್ನು ಡಿಕ್ಲೇರ್ ಮಾಡಬೇಕು ಪಬ್ಲಿಕ್ ಅಥಾರಿಟಿಗಳು. ಆಮೇಲೆ ಎಕ್ಸಮ್ಷನ್ಸ್, ಯಾವ ಇನ್ಫಾರ್ಮೇಷನ್ಗಳನ್ನು ಕೊಡೋಂಗಿಲ್ಲ, ಯಾವುದಾದ್ರೂ ಸಾವರ್ನಿಟಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿತ ಮಾಹಿತಿಯಾಗಿದ್ದಲ್ಲಿ ಸೆಕ್ಷನ್ 8 ಸಬ್ ಕ್ಲಾಸ್ 1 ಹೇಳುತ್ತೆ. ಆ್ಯಂಡ್ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ನ ಅಡಿಯಲ್ಲೂ ಇನ್ಫಾರ್ಮೇಷನನ್ನು ಕೊಡಲು ನಿರಾಕರಿಸುವಂತಹ ಪ್ರಾವಧಾನಗಳ ಬಗ್ಗೆ ಮಾತಾಡ್ತೀವಿ. ಸೊ ಅದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಬಟ್ 2019ರಲ್ಲಿ ಮಾಡಿದಂತಹ ಈ 3 ಬದಲಾವಣೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಮುಂದಿನ ಒಂದು ವಿಷಯ, ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ರಿಪೋರ್ಟನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ರಿಲೀಸ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಯಾರು ಇದನ್ನು ರಿಲೀಸ್ ಮಾಡ್ತಾರೆ? ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವೆಲ್ತ್ ಹಂಗರ್ ಲೈಫ್ ಅನ್ನುವಂತಹ ಸಂಸ್ಥೆಗಳು ಒಂದಾಗಿ ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ರಿಲೀಸ್ ಮಾಡುವಂತಹ ರಿಪೋರ್ಟ್. ಈ ಒಂದು ರಿಪೋರ್ಟ್ನಲ್ಲಿ ಭಾರತವನ್ನು 94ನೇ ಸ್ಥಾನವನ್ನು ಕೊಡಲಾಗಿದೆ 107 ರಾಷ್ಟ್ರಗಳಲ್ಲಿ. ಈ ಒಂದು 2020ರ ರಿಪೋರ್ಟ್ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಆ್ಯಂಡ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ 3 ಡೈಮೆನ್ಷನ್ಸ್ಗಳಲ್ಲಿ 4 ಇಂಡಿಕೇಟರ್ಸ್ಗಳನ್ನು ಚೆಕ್ ಮಾಡುವಂಥದ್ದು. ಉದಾಹರಣೆಗೆ 3 ಡೈಮೆನ್ಷನ್ಗಳು ಯಾವುವು? ಚೈಲ್ಡ್ ಮಾರ್ಟಾಲಿಟಿ, ಚೈಲ್ಡ್ ಅಂಡರ್ ನ್ಯೂಟ್ರಿಷನ್ ಹಾಗೂ ಇನ್ಅಡಿಕ್ವೇಟ್ ಫುಡ್ ಸಪ್ಲೈ. ಈ ಚೈಲ್ಡ್ ಮಾರ್ಟಾಲಿಟಿಗೆ ಸಂಬಂಧಿಸಿದಂತೆ 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು ಎಷ್ಟು ಜನ ಸಾವನ್ನಪ್ತಿದ್ದಾರೆ ಅನ್ನುವಂಥದ್ದನ್ನು ಚೈಲ್ಡ್ ಮಾರ್ಟಾಲಿಟಿಯಲ್ಲಿ ನೋಡ್ತೀವಿ. ಚೈಲ್ಡ್ ಅಂಡರ್ ನ್ಯೂಟ್ರಿಷನಲ್ಲಿ ವೇಸ್ಟಿಂಗ್ ಮತ್ತು ಸ್ಟಂಟಿಂಗ್ ಅನ್ನುವಂತಹ 2 ಇಂಡಿಕೇಟರ್ಸ್ಗಳನ್ನು ಚೆಕ್ ಮಾಡ್ತೀವಿ. ಮತ್ತು ಇನ್ಅಡಿಕ್ವೇಟ್ ಫುಡ್ ಸಪ್ಲೈಗೆ ಸಂಬಂಧಿಸಿದಂತೆ ಅಂಡರ್ ನ್ಯೂಟ್ರಿಷನ್ಮೆಂಟಿಗೆ ಸಂಬಂಧಿಸಿದಂತೆ ನಾವು ಇಂಡಿಕೇಟರ್ಸ್ಗಳನ್ನು ಚೆಕ್ ಮಾಡುವಂಥದ್ದು. ಸೊ 4 ಇಂಡಿಕೇಟರ್ಸ್ಗಳಾದವು ಮತ್ತು 3 ಡೈಮೆನ್ಷನ್ಸ್ಗಳಾದವು. ಈ ಡೈಮೆನ್ಷನ್ಸ್ಗಳಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಮೆಜರ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಈ ಸರಿ ರಿಲೀಸ್ ಮಾಡಿದಂತಹ 2020ರ ರಿಪೋರ್ಟ್ ಏನಿತ್ತಲ್ಲ, ಇದು 15ನೇ ಎಡಿಷನ್ನ ರಿಪೋರ್ಟ್ ಆಗಿತ್ತು ಅನ್ನುವಂಥದ್ದು ತಮಗೆ ನೆನಪಿರಬೇಕು. ಸೊ ಮುಂದಿನ ಒಂದು ವಿಷಯ, ಡಿಫೆನ್ಸ್ ಆಫ್ಸೆಟ್ ಪಾಲಿಸಿ ಅಂತ ಮಾತಾಡ್ತಿದ್ದೀವಿ. ಏನಿದು ಡಿಫೆನ್ಸ್ ಆಫ್ಸೆಟ್ ಪಾಲಿಸಿ? ಈ ಒಂದು ಪಾಲಿಸಿ 2005ರಲ್ಲಿ ಶುರು ಮಾಡಿರುವಂಥದ್ದು. ಯಾವೆಲ್ಲ 300 ಕೋಟಿಗಿಂತಲೂ ಹೆಚ್ಚಿನ ಟೆಂಡರ್ಗಳನ್ನು ಡಿಫೆನ್ಸ್ ಕ್ಷೇತ್ರದಲ್ಲಿ ನಾವು ಈಗ ರಫೇಲ್ ಜೆಟ್ಗಳನ್ನು ಖರೀದಿ ಮಾಡಿದ್ವಿ ಅಥವಾ ಬೇರೆ ಯಾವುದಾದ್ರೂ ಆರ್ಮ್ಸ್ ಆ್ಯಂಡ್ ಎಮ್ಯುನಿಷನ್ಸ್ನ ಖರೀದಿ ಮಾಡಿದ್ವಿ. ಆ ರೀತಿಯ ಒಂದು ಖರೀದಿ ನಾವು ಏನಾದರೂ 300 ಕೋಟಿಗಿಂತ ಹೆಚ್ಚು ಮಾಡಿದ್ದಲ್ಲಿ ಈ ಒಂದು 300 ಕೋಟಿಯ 30% ಹಣವನ್ನು ಆಫ್ಸೆಟ್ ಮಾಡಬೇಕಾಗಿರುತ್ತದೆ. ಆಫ್ಸೆಟ್ ಅಂತಂದರೆ ಏನು? ಮುಖ್ಯವಾಗಿ ಅಷ್ಟು ಪ್ರತಿಶತ ಹಣವನ್ನು ಭಾರತದ ಇಂಡಸ್ಟ್ರೀಸ್ಗಳಿಂದ ಇಕ್ವಿಪ್ಮೆಂಟ್ಸನ್ನು ಬೈ ಮಾಡೋದಕ್ಕೆ ಫಾರಿನ್ ಕಂಪನಿ ಉಪಯೋಗಿಸಬೇಕು. ಇದರ ಮುಖ್ಯ ಉದ್ದೇಶ ಭಾರತೀಯ ಕಂಪನಿಗಳಿಗೂ ಸಹ ಇಲ್ಲಿ ಬೆಳೆಯಲು ಅವಕಾಶ ಸಿಗಲಿ ಡಿಫೆನ್ಸ್ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಸೊ ಹೆಚ್ಚಿಗೆ ಇಲ್ಲಿ ಮುಖ್ಯವಾಗಿ MSME ಕ್ಷೇತ್ರದ ಮೇಲೆ ಇನ್ವೆಸ್ಟ್ಮೆಂಟ್ಸನ್ನು ಅಥವಾ ಡೆವಲಪ್ಮೆಂಟ್ ಕಾಣೋದಕ್ಕೋಸ್ಕರ ಈ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ನಮ್ಮ ಎಕ್ಸ್ಪೋರ್ಟ್ಸ್ಗಳು 2014ರಷ್ಟೊತ್ತಿಗೆ $6.7 ಬಿಲಿಯನ್ ದಾಟಿದ್ವು. ಈ ಒಂದು ಎಕ್ಸ್ಪೋರ್ಟ್ಸ್ ಬೆಳವಣಿಗೆ ಆಗಲು ಕಾರಣವಾಗಿದ್ದು ಈ ಆಫ್ಸೆಟ್ ಪಾಲಿಸಿ ಅನ್ನುವಂಥದ್ದನ್ನು ಹೇಳಬಹುದು. ಈಗ ಡಿಫೆನ್ಸ್ ಆಫ್ಸೆಟ್ ಪಾಲಿಸಿಯ ಲಾಭಗಳೇನು? ಕ್ಯಾಗ್, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಮಾಡಿದಂತಹ ಆಡಿಟ್ ರಿಪೋರ್ಟ್ನ ನಂತರ ಹೇಳಿರುವಂಥದ್ದು 3 ಮುಖ್ಯವಾದ ಲಾಭಗಳನ್ನು ನಾವು ಡಿಫೆನ್ಸ್ ಆಫ್ಸೆಟ್ ಪಾಲಿಸಿಯಿಂದ ಕಾಣ್ತೀವಿ. 3 ಲಾಭಗಳೇನು? ಮೊದಲನೇದು, ಈಗ ನಾನು ಹೇಳಿದ ಹಾಗೆ 300 ಕೋಟಿಗಿಂತ ಹೆಚ್ಚಿಗೆ ಇರುವಂತಹ ಪ್ರಾಜೆಕ್ಟ್ಸ್ಗಳು ಯಾವ್ಯಾವ ಇರ್ತಾವೋ ಅದರಲ್ಲಿ 30% ಹಣವನ್ನು ಭಾರತೀಯ ಇಂಡಸ್ಟ್ರೀಸ್ಗಳ ಮೇಲೆ ಖರ್ಚು ಮಾಡಬೇಕು. ಇಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡುತ್ತಿರುವಂತಹ ರಿಸೋರ್ಸಸ್ಸು ಭಾರತಕ್ಕೆ ವಾಪಸ್ ಬರಲು ಅನುಕೂಲವಾಗುತ್ತದೆ. ಯಾಕಂದರೆ ಎಲ್ಲ ದುಡ್ಡು ಹೊರ ಹೋಗೋದಕ್ಕಿಂತ ಒಂದು ಸ್ವಲ್ಪ ಆದರೂ ಭಾರತಕ್ಕೆ ಉಳ್ಕೊಳ್ಳುತ್ತೆ. 2ನೇ ಹಂತದಲ್ಲಿ ಟೆಕ್ನಾಲಜಿ ಇಂಡಕ್ಷನ್ ಆಗಲು ಸಾಧ್ಯವಾಗುತ್ತದೆ. ಯಾಕೆಂದರೆ ಸಪೋಸ್ ರಫೇಲ್ ಜೆಟ್ಸ್ಗಳು ತಾವು ಖರೀದಿ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗಿರೋ ಪಾರ್ಟ್ಸ್ ನೀವು ಭಾರತೀಯರ ಹತ್ರನೇ ಖರೀದಿ ಮಾಡಬೇಕಂದ್ರೆ ಭಾರತದಲ್ಲಿ ಅದಕ್ಕೆ ಅನುಗುಣವಾಗಿ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡಬೇಕಂದ್ರೆ ಟೆಕ್ನಾಲಜಿಯನ್ನು ಕಂಪನಿಯವರು ಹೇಳ್ಕೊಡ್ತಾರೆ ಇಂಡಿಯನ್ಸಿಗೆ ಅನ್ನುವಂಥದ್ದು. 3ನೇ ಹಂತದಲ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರಿ, ಭಾರತದಲ್ಲಿ ಇರುವಂತಹ ಇಂಡಸ್ಟ್ರೀಸ್ಗಳ ಕೆಪಾಸಿಟಿ ಮತ್ತು ಕೆಪಾಬಿಲಿಟಿಯನ್ನು ಬೆಳೆಸುವಂಥದ್ದು ಸಹ ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ 3 ಮುಖ್ಯವಾದ ಉದ್ದೇಶಗಳೊಂದಿಗೆ ಡಿಫೆನ್ಸ್ ಆಫ್ಸೆಟ್ ಪಾಲಿಸಿಯನ್ನು ಜಾರಿಗೆ ತಂದಿರುವಂಥದ್ದು ಅನ್ನುವಂಥದ್ದನ್ನು ಇದರಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ಟಾಪಿಕ್, ಫಾರಿನ್ ಟ್ರಿಬ್ಯುನಲ್ ಅಸ್ಸಾಂ. ಸೊ ಫಾರಿನರ್ಸ್ ಟ್ರಿಬ್ಯುನಲ್ ಅಂತಂದರೆ ಇದೊಂದು ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಆಗಿರ್ತವೆ.
ಇವುಗಳನ್ನು ಅಸ್ಸಾಂನಲ್ಲಿ ರಚನೆ ಮಾಡಿರುವಂಥದ್ದು. ಮುಖ್ಯವಾಗಿ NRC ಲಿಸ್ಟನ್ನು ಅನೌನ್ಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ವ್ಯಕ್ತಿಗಳ ಹೆಸರು ಈ ಒಂದು NRC ಲಿಸ್ಟ್ನಲ್ಲಿ ಬಂದಿಲ್ವೋ ಅವರೆಲ್ಲರೂ ಫಾರಿನರ್ಸ್ ಟ್ರಿಬ್ಯುನಲ್ಗೆ ತಮ್ಮ ಮೊರೆಯನ್ನು ಅಥವಾ ಅರ್ಜಿಯನ್ನು ತಗೊಂಡ್ಬಿಟ್ಟು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ಲು ಅವರು ಸಿಟಿಸನ್ ಹೌದಾ ಇಲ್ಲವಾ ಅನ್ನುವಂಥದ್ದನ್ನು ನಿರ್ಣಯವನ್ನು ತಗೊಳ್ಳುತ್ತದೆ. ಸೊ ಮೊದಲನೇ ಬಾರಿಗೆ ಅಸ್ಸಾಂನಲ್ಲಿ ಈ NRCಯನ್ನು ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಫಾರಿನರ್ಸ್ ಟ್ರಿಬ್ಯುನಲ್ನ ರಚನೆ ಮಾಡಿರುವಂಥದ್ದು. ಇದುವರೆಗೂ ಈ ಫಾರಿನರ್ಸ್ ಟ್ರಿಬ್ಯುನಲ್ ಆ್ಯಕ್ಟ್ 1948, ಫಾರಿನರ್ಸ್ ಟ್ರಿಬ್ಯುನಲ್ ಆರ್ಡರ್ 1964 ಅಡಿಯಲ್ಲಿ ಈ ಫಾರಿನರ್ಸ್ ಟ್ರಿಬ್ಯುನಲ್ ಮುಖ್ಯವಾಗಿ ಒಬ್ಬರು ನಾಗರಿಕರು ಹೌದಾ ಇಲ್ಲವಾ ಅನ್ನುವಂತಹ ವಿಷಯ, ಅಂದರೆ ಫಾರಿನರ ಅಂತ ಹೇಳುವಂತಹ ಮಾಹಿತಿ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಮುಗಿಸೋಕ್ಕೆ ಮುನ್ನ NPR ಅಥವಾ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಮತ್ತು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಯಾಕಂದರೆ ಇವೆರಡೂ ಪದಗಳು ಒಂದೇ ಅಂತ ಅಂದ್ಕೊಳ್ಳುವಂತಹದ್ದು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಒಂದು ರಿಜಿಸ್ಟರ್. ಅದರಲ್ಲಿ ಒಬ್ಬ ವ್ಯಕ್ತಿ 6 ತಿಂಗಳಿಂದ ಒಂದು ಮನೆಯಲ್ಲಿ ಅಥವಾ ಒಂದು ಜಾಗದಲ್ಲಿ ನೆಲೆಸಿದ್ದಾನೆ, ಅಥವಾ ಹಿಂದಿನ 6 ತಿಂಗಳಾಗಿರ್ಬೋದು ಅಥವಾ ಮುಂದಿನ 6 ತಿಂಗಳು ಅಲ್ಲಿ ನೆಲೆಸ್ಕೋಬೇಕು ಅನ್ನೋ ಒಂದು ಮಾಹಿತಿ, ಅವ್ರ ಮನೆ, ಅವ್ರ ಹೆಸರು, ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾರೆ, ಆ ಎಲ್ಲ ಮಾಹಿತಿಯನ್ನು NPR ಅಲ್ಲಿ ಬಯೋಮೆಟ್ರಿಕ್ ಡೀಟೇಲ್ಸ್ ಜೊತೆಯಲ್ಲಿ ತಗೊಳ್ಳುವಂಥದ್ದು. ಇದು ಮುಖ್ಯವಾಗಿ ಇಲ್ಲೇ ಹೇಳ್ಬೋದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಇದು ಈ ದೇಶದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು 6 ತಿಂಗಳಕ್ಕಿಂತ ಮೇಲೆ 6 ತಿಂಗಳಕ್ಕಿಂತ ಕೆಳಗಡೆ, ಅಂದರೆ 6 ತಿಂಗಳಿಂದ ಮುಂಚೆ ಆ ಜಾಗದಲ್ಲಿ ಇದ್ದಾರೆ ಅಂದರೆ ಅವ್ರ ಮಾಹಿತಿ ಈ ಡೀಟೇಲ್ಸಲ್ಲಿ ಬರಬೇಕು. ಇಲ್ಲಿ ಮುಖ್ಯ ಉದ್ದೇಶ ಸರ್ಕಾರದ್ದು ಸಬ್ಸಿಡೀಸ್ಗಳನ್ನು ಯಾವ ವ್ಯಕ್ತಿಗಳಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಖಚಿತ ಮಾಹಿತಿ ಸಿಗೋದಕ್ಕೋಸ್ಕರ, ಡ್ಯೂಪ್ಲಿಕೇಶನ್ ಕಮ್ಮಿ ಮಾಡೋದಕ್ಕೋಸ್ಕರ ಇದನ್ನು ತರ್ತಿರುವಂಥದ್ದು. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸಲ್ಲಿ ಮುಖ್ಯವಾಗಿ ಯಾರೆಲ್ಲ ಭಾರತೀಯ ನಾಗರಿಕರಿದ್ದಾರೋ ಅವರ ಹೆಸರನ್ನು ಮಾತ್ರ ಈ ಒಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಕೊಳ್ಳಲಾಗುತ್ತದೆ. ಈಗ ಅಸ್ಸಾಂನಲ್ಲಿ ಮುಖ್ಯವಾಗಿ ಕಾಣುವಂತಹ ಪರಿಸ್ಥಿತಿ ಇನ್ಫ್ಲಕ್ಸ್ ಅಥವಾ ಮೈಗ್ರೆಂಟ್ಸ್ ಭಾಳ ಬಾಂಗ್ಲಾದೇಶಿಂದ ಅಥವಾ ಬೇರೆ ಭಾಗಗಳಿಂದ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಲೋಕಲ್ ಎಥನಿಕ್ ಪೀಪಲಿಗೆ ಆಗ್ತಾ ಇರುವಂತಹ ಸಮಸ್ಯೆ. ಆ ಒಂದು ನಿಟ್ಟಿನಲ್ಲಿ ಅಸ್ಸಾಂನಲ್ಲಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅನ್ನುವಂತಹ ಲಿಸ್ಟನ್ನು ಜಾರಿ ಮಾಡೋದಿದೆ. ಸೊ ಈ ವ್ಯಕ್ತಿಗಳಿಗೆ ಏನಾದರೂ ಅವರ ಹೆಸರು ಲಿಸ್ಟ್ನಲ್ಲಿ ಇಲ್ಲದೇ ಇದ್ದಾಗ ಅವ್ರ ಫಾರಿನರ್ಸ್ ಟ್ರಿಬ್ಯುನಲ್ಗಳು ಏನು ರಚನೆ ಆಗಿದಾವಲ್ಲ ಅವುಗಳಿಗೆ ಹೋಗಿ ತಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಹೆಸರನ್ನು ಮರು ನೋಂದಾಯಿಸ್ಕೋಬಹುದು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ವೆಸಲ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್. ಈ ಒಂದು ವಿಷಯದಲ್ಲಿ 2 ಭಾಗಗಳಿದ್ದಾವೆ. ಒಂದು ಕಡೆ ವೆಸಲ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ಏನು ಅನ್ನುವಂಥದ್ದು, ಎರಡನೇ ಹಂತದಲ್ಲಿ ಯಾಕೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಯಾಕೆ ಅಂತ ಹೇಳ್ತೀನಿ. ವೆಸಲ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಅಂತಂದರೆ ನಮ್ಮ ದೇಶದಲ್ಲಿ ಇರುವಂತಹ ಪೋರ್ಟ್ಗಳು ಅಥವಾ ನಮ್ಮ ಟೆರಿಟೋರಿಯಲ್ ವಾಟರ್ಸ್ನಲ್ಲಿ ತಿರುಗ್ತಾ ಇರುವಂತಹ ಹಡಗುಗಳ ಟ್ರಾಫಿಕನ್ನು ಮಾನಿಟರ್ ಮಾಡೋದಕ್ಕೋಸ್ಕರ ಒಂದು ಸಾಫ್ಟ್ವೇರ್ನ ಅವಶ್ಯಕತೆ ಇರುತ್ತೆ. ಯಾಕಂದರೆ ಪ್ರಕೃತಿ ಅಥವಾ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಂದಾಗಿ ನಮ್ಮ ಮೀನುಗಾರರಾಗಿರ್ಬೋದು, ನಮ್ಮ ರೀಜನಲ್ಲಿ ಹೋಗ್ತಾ ಇರುವಂತಹ ಹಡಗುಗಳಾಗಿರ್ಬೋದು, ಅವುಗಳ ಪಯಣವನ್ನು ಸುಗಮವಾಗಿಸಲು ಈ ಒಂದು ಸಾಫ್ಟ್ವೇರ್ ಮುಖ್ಯವಾಗಿ ಕ್ಲೈಮೇಟ್ ವಾರ್ನಿಂಗ್ ಆಗಿರ್ಬೋದು, ವೆದರ್ ವಾರ್ನಿಂಗ್ ಆಗಿರ್ಬೋದು, ಅಥವಾ ಹಡಗುಗಳಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೂ ಸಂಬಂಧಿಸಿದಂತೆ ಚಾಲನೆ ಅಥವಾ ಅಬ್ಸರ್ವೇಷನ್ ಮಾಡೋದಕ್ಕೆ ಇದು ಬಹಳ ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಇದನ್ನು ದೇಶದಲ್ಲೇ ಯಾಕಂದರೆ ಯೂಶಲಿ ಈ ವೆಸಲ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ಹೊರದೇಶದಿಂದ ಖರೀದಿ ಮಾಡಲಾಗ್ತಿತ್ತು. ಆದರೆ ಇವಾಗ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಆ್ಯಕ್ಚುಲಿ ಈ ಒಂದು ಸಾಫ್ಟ್ವೇರನ್ನು ಭಾರತದಲ್ಲೇ ತಯಾರಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಅದರಿಂದಾಗಿ ಆಗುವಂತಹ ಲಾಭಗಳು, ಮೊದಲನೇದಾಗಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಏನು ಖರ್ಚು ಮಾಡಬೇಕಾಗ್ತಿತ್ತೋ ಈ ಸಾಫ್ಟ್ವೇರನ್ನು ಖರೀದಿ ಮಾಡೋಕ್ಕೆ ಅದನ್ನು ಉಳಿಸ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡಬೇಕಾಗಿದ್ದಲ್ಲ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ನಾವೇ ಬೇರೆ ರಾಷ್ಟ್ರಗಳಿಗೆ ಈ ಸಾಫ್ಟ್ವೇರ್, ಮಾಲ್ಡೀವ್ಸ್, ಮೊರೇಷಿಯಸ್, ಮಯನ್ಮಾರ್, ಶ್ರೀಲಂಕಾ, ಬಾಂಗ್ಲಾದೇಶ್ ಈ ರಾಷ್ಟ್ರಗಳಿಗೆ ನಾವೇ ಈ ಸಾಫ್ಟ್ವೇರನ್ನು ಕೊಡಬಹುದು. ಆ್ಯಂಡ್ ಮೂರನೇ ಹಂತದಲ್ಲಿ ಈ ಒಂದು ವೆಸಲ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಮುಖ್ಯವಾಗಿ ಆಫ್ಶೋರ್ ಇನ್ಸ್ಟಾಲೇಷನ್ ಮತ್ತು ಆನ್ಶೋರ್ ಇನ್ಸ್ಟಾಲೇಷನನ್ನು ಮಾಡಿಕೊಂಡು ನಾವು ಇಂಟರ್ನೆಟ್ ಮೂಲಕ ಮಾಹಿತಿಗಳನ್ನು ಟ್ರಾಫಿಕ್ ಸಮುದ್ರದಲ್ಲಿ ಸಂಬಂಧಿಸಿದಂತೆ ಪಡ್ಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಒಂದು ವಿಷಯ ವಿಜ್ಞಾನ್ ಜ್ಯೋತಿ ಸ್ಕೀಮ್. ವಿಜ್ಞಾನ್ ಅಂತಂತಂದರೆ ಮುಖ್ಯವಾಗಿ ಇದು ಸೈನ್ಸ್ ಅಂತ ತಮಗೆಲ್ಲ ಗೊತ್ತಿದೆ. ಸೊ ಯಾವುದೇ ಕ್ವೆಶನ್ಸನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಆ ಒಂದು ಪ್ರಶ್ನೆಯನ್ನು ಕ್ಲೀನಾಗಿ ಓದಿ, ಅದರಲ್ಲೇ ನಿಮಗೆ ಅರ್ಧ ಉತ್ತರ ಸಿಕ್ಬಿಡುತ್ತೆ. ಸೊ ಆಪ್ಷನ್ಸ್ ನೋಡಬೇಕಾದ್ರೆ ಸೈನ್ಸ್ ರಿಲೇಟೆಡ್ ಏನಾದರೂ ಆಪ್ಷನ್ ಇದ್ದರೆ ಅಥವಾ ಸ್ಟೇಟ್ಮೆಂಟ್ ಇದ್ದರೆ ಅದನ್ನು ಅಷ್ಟೇ ನೀವು ಸರಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಬೇರೆ ಯಾವುದರ ಇದ್ದರೆ ಹೊಡೆದಾಕೋದು. ಸೊ ಸೈನ್ಸಿಗೆ ಸಂಬಂಧಿತವಾದಂತಹ ಈ ಒಂದು ಸ್ಕೀಮ್ ಮುಖ್ಯವಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳನ್ನು ಹೆಚ್ಚಿನ ಆಸ್ಪದ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಂದಿರುವಂಥದ್ದು. ಭಾರತದಲ್ಲಿ ಹೆಣ್ಣು ಮಕ್ಕಳು ಬಹಳ ಕಡಿಮೆ ಈ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿಯನ್ನು ತೋರಿಸುವಂಥದ್ದು.
ಸೊ ಬಹಳಷ್ಟು ಡೈಮೆನ್ಷನ್ಸ್ಗಳಲ್ಲಿ ಹಿಂದುಳ್ಕೊಂಡಿದ್ದೀವಿ. ಹೆಣ್ಮಕ್ಕಳು ಮ್ಯಾಕ್ಸಿಮಮ್ ಸೈನ್ಸ್ ಕ್ಷೇತ್ರದಲ್ಲಿ ಮುಂದೆ ಬರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಮುಖ್ಯವಾಗಿ ಸ್ಟೆಮ್ ಅಂತಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಮಾಡುವಂತಹದ್ದು ಮುಖ್ಯವಾದ ಆಸಕ್ತಿ ಭಾರತ ಸರ್ಕಾರದ್ದು ಇದಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈಗ ಹೊಸದಾಗಿ ತಂದಿರುವಂಥದ್ದು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿಯ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಕ್ಸಸ್ ಕಾಣುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂಸಾಗಿಸಲಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಆಯುಷ್ಮಾನ್ ಸಹಕಾರ್ ಸ್ಕೀಮ್. ತಮಗೇನಾದರೂ ಹಿಂದಿ ಸ್ವಲ್ಪ ಗೊತ್ತಿದ್ದರೂ ಸಹಕಾರ ಅಂತಂದರೆ ಕೋಆಪರೇಟಿವ್ ಅಂತ, ಅಂದರೆ ಕೋಆಪರೇಷನ್. ಆಯುಷ್ಮಾನ್ ಭಾರತ್ ಸ್ಕೀಮ್ ಯಾವುದಕ್ಕದು? ಹೆಲ್ತಿಗೆ ಸಂಬಂಧಿತವಾಗಿರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೋಆಪರೇಟಿವ್ಸ್ಗಳು ಸಹ ಎಷ್ಟರ ಮಟ್ಟಿಗೆ ಸಹಕಾರವನ್ನು ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮುಖ್ಯವಾಗಿ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಅನುಗುಣವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೋಆಪರೇಟಿವ್ ಸೆಕ್ಟರು ಸಹ ಕೊಡುಗೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರೋದನ್ನು ಇಲ್ಲಿ ಮುಖ್ಯವಾಗಿ ಆಬ್ಜೆಕ್ಟಿವ್ ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಒಂದು ಟಾಪಿಕ್ ಸ್ಟಾರ್ಸ್ ಪ್ರೋಗ್ರಾಮ್ ಅಂತ ಹೇಳಿ. ಸ್ಟಾರ್ಸ್ ಅಂತಂದರೆ ಮಕ್ಕಳಿಗೆ ನಾವು ಕರಿತೀವಿ. ಸೊ ಇದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಅಥವಾ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಸ್ಟಾರ್ಸ್ ಅಂದರೆ ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸಲ್ಟ್ಸ್ ಫಾರ್ ದ ಸ್ಟೇಟ್ಸ್. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 6 ಭಾರತೀಯ ರಾಜ್ಯಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕ್ವಾಲಿಟಿ ಮತ್ತು ಶಾಲೆಗಳ ಗವರ್ನೆನ್ಸ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತಂದಿರುವಂಥದ್ದು. ಯಾವ 6 ರಾಜ್ಯಗಳು? ಹಿಮಾಚಲ ಪ್ರದೇಶ್, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಸ್ಸಾ ಮತ್ತು ರಾಜಸ್ಥಾನ್. ಈ ಒಂದು ಕಾರ್ಯಕ್ರಮ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುವಂಥದ್ದು. ವರ್ಲ್ಡ್ ಬ್ಯಾಂಕ್ ಪಾರ್ಷಿಯಲಿ ಫಂಡ್ ಮಾಡುತ್ತದೆ ಇದಕ್ಕೆ. ಸೊ 3 ಮುಖ್ಯವಾದ ಫೀಚರ್ಸ್ಗಳು ಇದರಲ್ಲಿ ಇರುವಂಥದ್ದು. ಮೊದಲನೇದು ಡೆಲಿವರಿ ಆಫ್ ಎಜುಕೇಷನ್ ಸರ್ವಿಸಸ್. ಸೊ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣವನ್ನು ಏನು ಮಕ್ಕಳಿಗೆ ಕೊಡಲಾಗುತ್ತದೆಯೋ ಅದು ರಾಜ್ಯ, ಜಿಲ್ಲೆ ಮತ್ತು ಸಬ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಾವಧಾನಗಳನ್ನು ಮಾಡಲಾಗುವಂಥದ್ದು. ಮತ್ತು ಲರ್ನಿಂಗ್ ಅಸೆಸ್ಮೆಂಟ್ ಸಿಸ್ಟಮ್, ಮಕ್ಕಳು ಕಲಿತಾ ಇರುವಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಿದ್ದಾರೆ ಅನ್ನುವಂತಹ ಅಸೆಸ್ಮೆಂಟ್ ಸಿಸ್ಟಮನ್ನು ಇಂಪ್ರೂವ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿದೆ. ಆ್ಯಂಡ್ ಲರ್ನಿಂಗ್ ಔಟ್ಕಮ್, ಕಲಿತಂತಹ ವಿಷಯಗಳನ್ನು ಮಕ್ಕಳು ಎಷ್ಟರ ಮಟ್ಟಿಗೆ ಎಕ್ಸಾಮಿನೇಷನಲ್ಲಾಗಿರಬಹುದು, ತಮ್ಮ ನಿಜ ಜೀವನದಲ್ಲಾಗಿರಬಹುದು ಇಂಪ್ಲಿಮೆಂಟ್ ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೋತಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಸ್ಟಾರ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ನೆಟ್ ಝೀರೋ ಎನರ್ಜಿ ಬಿಲ್ಡಿಂಗ್ ಸ್ಕೀಮ್. ಈ ಟಾಪಿಕಿಂದನೇ ನಾವು ಅರ್ಥ ಮಾಡ್ಕೋಬೋದು ಇದರ ಉದ್ದೇಶ ಏನು ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ನೆಟ್ ಝೀರೋ ಅಂತ ಮಾತಾಡ್ತಿದ್ದೀವಿ. ನೆಟ್ ಝೀರೋ ಅಂತಂದರೆ ತಾವು ಉಪಯೋಗಿಸ್ತಾ ಇರುವಂಥದ್ದು ಅಂದರೆ ಎಲೆಕ್ಟ್ರಿಸಿಟಿ ಆಗಿರಬಹುದು, ಬೇರೆ ರಿಸೋರ್ಸಸ್ ಆಗಿರಬಹುದು. ಸೊ ಉಪಯೋಗಿಸ್ತಾ ಇರುವಂಥದ್ದು ಮತ್ತು ಖರ್ಚು ಅಥವಾ ಉತ್ಪಾದನೆ ಮಾಡ್ತಾ ಇರುವಂಥದ್ದು ಎರಡೂ ಸಹ ಸಮಾನವಾಗಿರಬೇಕು. ಆವಾಗ ಇದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಝೀರೋ. ಸೊ ಅದೇ ನೆಟ್ ಝೀರೋ. ಇಲ್ಲಿ ಎನರ್ಜಿ ಬಿಲ್ಡಿಂಗ್ ಸ್ಕೀಮ್ ಅಂತಿದ್ದೀವಿ. ಸೊ ಭಾರತದಲ್ಲಿ ಇರುವಂತಹ ಬಿಲ್ಡಿಂಗ್ಸ್ಗಳಿಗೆ ನೆಟ್ ಝೀರೋ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡುವಂಥದ್ದು ಇಲ್ಲಿ ಪ್ರಯತ್ನ ಮಾಡಲಾಗ್ತಿದೆ. ಇಂಡಿಯಾದಲ್ಲಿ ಇರುವಂತಹ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲು ಈ ನೆಟ್ ಝೀರೋ ಎನರ್ಜಿ ಬಿಲ್ಡಿಂಗ್ ರೇಟಿಂಗ್ ಸಿಸ್ಟಮ್ನ ಜೊತೆಯಲ್ಲಿ ಅಥವಾ ಈ ಒಂದು ಪ್ಯಾರಾಮೀಟರನ್ನು ಹೊರತಂದಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಬಿಲ್ಡಿಂಗ್ಸ್ಗಳಲ್ಲಿ ಏನು ಸೌರಶಕ್ತಿಯಿಂದ ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಜನರೇಟ್ ಮಾಡಿ ಏನು ಉಪಯೋಗ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇರೋದನ್ನು ಸಹ ಅದಕ್ಕೆ ಸರಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಬರೀ ಸರಿಯಾಗೋದಲ್ಲ, ಇನ್ನೂ ಜಾಸ್ತಿ ಉತ್ಪಾದನೆ ಮಾಡಿ ಗ್ರಿಡ್ ಆಗಿ ಮತ್ತೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಮಾರಿ ಹಣವನ್ನು ಸಹ ಬಿಲ್ಡಿಂಗ್ಸ್ಗಳು ದುಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಸೊ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ IGBC ಈ ನೆಟ್ ಝೀರೋ ಎನರ್ಜಿ ಬಿಲ್ಡಿಂಗ್ ಸ್ಕೀಮ್ನ ಉದ್ದೇಶವನ್ನು ಹೊರತಂದಿರುವಂಥದ್ದು. ಮುಂದಿನ ಒಂದು ವಿಷಯ ಟೀಚ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್. ಈ ಒಂದು ಟಾಪಿಕಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂಥದ್ದು 2 ಇಂಪಾರ್ಟೆಂಟ್ ಟಾಪಿಕ್ಗಳು. ಮೊದಲನೇದು ವನ್ ಧನ್ ಕೇಂದ್ರಸ್ ಅಂದರೆ ಏನು, ಎರಡನೇದು ಟ್ರೈಫೆಡ್ ಅಂದರೆ ಏನು. ಇವೆರಡು ಗೊತ್ತಿದ್ದಾಗ ಟೀಚ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್ ನಮ್ಗೆ ಈಸಿ ಆಗುತ್ತೆ. ಸೊ ಟ್ರೈಫೆಡ್ ಅಂತಂದರೆ ಮುಖ್ಯವಾಗಿ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಫುಲ್ ಫಾರ್ಮ್. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಈ ಒಂದು ಕಾರ್ಯಕ್ರಮ ಅಥವಾ ಟ್ರೈಫೆಡ್ಡು 1987ರಲ್ಲಿ ಜಾರಿಗೆ ಬಂದಿರುವಂಥದ್ದು. ರಾಷ್ಟ್ರೀಯ ಮಟ್ಟದ ಒಂದು ಟ್ರೈಬಲ್ ಕಮ್ಯುನಿಟಿಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವಂತಹ ಬಾಡಿ ಆಗಿರುತ್ತದೆ. ಇದರ ಹೆಡ್ ಆಫೀಸ್ ನ್ಯೂ ಡೆಲ್ಲಿಯಲ್ಲಿರುವಂಥದ್ದು. ಮುಖ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಬುಡಕಟ್ಟು ಜನಾಂಗಗಳ ಬೆಳವಣಿಗೆಗೋಸ್ಕರ ಇಡೀ ದೇಶದಲ್ಲಿ ಈ ಒಂದು ಟ್ರೈಫೆಡ್ ಕೆಲಸವನ್ನು ಮಾಡುತ್ತೆ.
ಬುಡಕಟ್ಟು ಜನಾಂಗದಲ್ಲಿ ತನ್ನದೇ ಆದಂತಹ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಟೆಕ್ಸ್ಟೈಲ್, ಪಾಟ್ರಿ, ಪೇಂಟಿಂಗ್ ಇವೆಲ್ಲ ಇದ್ದಾವೆ. ಬಟ್ ಇವುಗಳು ಮಾರುಕಟ್ಟೆಗೆ ಬರದೇ ಇರುವಂತಹ ನಿಟ್ಟಿನಲ್ಲಿ ಅವರಿಗೂ ಆರ್ಥಿಕವಾಗಿ ಯಾವುದೇ ಅನುಕೂಲಗಳು ಆಗ್ತಾ ಇಲ್ಲ. ಆ ಆರ್ಥಿಕ ಅನುಕೂಲತೆಗೋಸ್ಕರ ಟ್ರೈಫೆಡ್ ಆ ಒಂದು ಬುಡಕಟ್ಟು ಜನಾಂಗದ ಆರ್ಟನ್ನು ಮಾರುಕಟ್ಟೆಗೆ ತಗೊಂಡು ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ನಿಟ್ಟಿನಲ್ಲಿ ವಂದನ್ ವಿಕಾಸ್ ಕೇಂದ್ರಸನ್ನು ಜಾರಿಗೆ ತರಲಾಯಿತು. ವಂದನ್ ವಿಕಾಸ್ ಕೇಂದ್ರಸು ಸಹ ಮುಖ್ಯವಾಗಿ ಬುಡಕಟ್ಟು ಜನಾಂಗದವರಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಹಸ್ತವನ್ನು ಹಂಚುವಂತಹ ಅಥವಾ ಕೊಡುವಂತಹ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಒಂದು ಟೀಚ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್ ಮುಖ್ಯವಾಗಿ ಬುಡಕಟ್ಟು ಜನಾಂಗದಲ್ಲಿ ಇರುವಂತಹ ಕಲೆಯನ್ನು ಹೇಗೆ ಮಾರ್ಕೆಟ್ ಮಾಡಬೇಕು, ಹೇಗೆ ಪ್ಯಾಕೇಜಿಂಗ್ ಮಾಡಬೇಕು, ಹೇಗೆ ಮಾರುಕಟ್ಟೆಯಲ್ಲಿ ಅದನ್ನು ಹೆಚ್ಚಿನ ಬೆಲೆಗೆ ಅಥವಾ ಆ ಒಂದು ಮಾರುಕಟ್ಟೆಯಲ್ಲಿ ಆ ಮಾರ್ಕೆಟ್ ಪ್ರಾಡಕ್ಟಿಗೆ ವ್ಯಾಲ್ಯೂ ಸಿಗೋ ಹಾಗೆ ಪ್ರಯತ್ನಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ವಂದನ್ ವಿಕಾಸ್ ಕೇಂದ್ರಸ್ ಮತ್ತು ಟ್ರೈಫೆಡ್ ಇದನ್ನು ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದನ್ನು ಈ ಟೀಚ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್ ಅಡಿಯಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ಸ್ವಮಿತ್ವ ಸ್ಕೀಮ್. ಸ್ವಮಿತ್ವ ಅನ್ನುವಂಥದ್ದು ಸರ್ವೆ ಆಫ್ ವಿಲೇಜಸ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವೆ ಏನಕ್ಕೆ ಮಾಡಬೇಕು? ಅಲ್ಲಿರೋದೇ ಕೃಷಿ ಭೂಮಿ ಇರುತ್ತೆ, ಇಲ್ಲ ಅಂತಂದರೆ ಒಂದಿಷ್ಟು ಸೈಟ್ಸ್ಗಳಿರ್ತವೆ, ಅವು ಸಣ್ಣ ಪುಟ್ಟ ಮನೆಗಳು ಕಟ್ಟಿಸ್ಕೊಂಡಿರುವಂಥದ್ದು. ಮುಖ್ಯವಾಗಿ ಡಿಜಿಟೈಸೇಷನ್ನು ಈ ಒಂದು ಭೂಮಿಗಳದ್ದು ಮಾಡುವಂತಹ ನಿಟ್ಟಿನಲ್ಲಿ ಡ್ರೋನ್ಸ್ಗಳ ಬಳಕೆ ಮಾಡಿಬಿಟ್ಟು ಪ್ರಾಪರ್ಟಿ ವ್ಯಾಲಿಡೇಷನ್ ಸೊಲ್ಯೂಷನ್, ಯಾಕಂದರೆ ಬಹಳಷ್ಟು ಸಮಸ್ಯೆಗಳು ನಾವು ಹಳ್ಳಿಗಳಲ್ಲಿ ಕಾಣುವಂಥದ್ದು ಭೂಮಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು. ಆ ಸಮಸ್ಯೆ ಪರಿಹರಿಸಬೇಕು ಅಂತಂದರೆ ಡಿಜಿಟಲ್ ರೆಕಾರ್ಡ್ಸ್ ಇದ್ದಾಗ ಯಾರೂ ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಮತ್ತು ಸ್ಟೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು, ಸರ್ವೆ ಆಫ್ ಇಂಡಿಯಾ, ಸ್ಟೇಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಎಲ್ಲರೂ ಒಂದಾಗಿಬಿಟ್ಟು ಈ ಒಂದು ಸ್ವಮಿತ್ವ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿದ್ದಾರೆ. ಈ ಒಂದು ಪ್ಲ್ಯಾನನ್ನು 2020ರಿಂದ 2024ರವರೆಗೂ ಅಂದರೆ 4 ವರ್ಷದಲ್ಲಿ ಫೇಸ್ಡ್ ಮ್ಯಾನರಲ್ಲಿ ಇಡೀ ರಾಷ್ಟ್ರ ಅಥವಾ ಇಡೀ ದೇಶದಲ್ಲೇ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸ್ವಮಿತ್ವ ಸ್ಕೀಮ್ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಪರ್ಟಿಗಳನ್ನು ಸರ್ವೆ ಮಾಡೋದಕ್ಕೆ ಉಪಯೋಗಿಸಲಾಗುವಂತಹ ಅಥವಾ ಡಿಜಿಟೈಸ್ ಮಾಡುವಂತಹ ಒಂದು ಪ್ರಯತ್ನ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮುಂದಿನ ಒಂದು ಟಾಪಿಕ್ PM ಸ್ವನಿಧಿ ಪೋರ್ಟಲ್. PM ಸ್ವನಿಧಿ ಪೋರ್ಟಲ್ ಅನ್ನುವಂಥದ್ದು PM ಸ್ವನಿಧಿ ಸ್ಕೀಮಿಗೆ ಸಂಬಂಧಿತವಾಗಿರುವಂತಹ ಒಂದು ವೆಬ್ಸೈಟ್ ಅದು. PM ಸ್ವನಿಧಿಯನ್ನು ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಈ ಸಣ್ಣ ಸಣ್ಣ ಅಂಗಡಿಗಳು ಅಥವಾ ಬಂಡಿಗಳು ಹಾಕೊಂಡು ರೋಡಲ್ಲಿ ಏನು ಮಾರ್ತಾರಲ್ಲ, ಅವರ ಜೀವನದ ಮೇಲೆ ಆದಂತಹ ಆರ್ಥಿಕ ಹೊರೆಯನ್ನು ನೋಡಿ ಕೇಂದ್ರ ಸರ್ಕಾರ ಈ PM ಸ್ವನಿಧಿ ಕಾರ್ಯಕ್ರಮವನ್ನು ಮುಖ್ಯವಾಗಿ ಸ್ಟ್ರೀಟ್ ವೆಂಡರ್ಸಿಗೆ ಸಂಬಂಧಿಸಿದಂತೆ ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಸಣ್ಣ ಲೋನ್ಸ್ಗಳನ್ನು ಈ ಸ್ಟ್ರೀಟ್ ವೆಂಡರ್ಸಿಗೆ ಮತ್ತೆ ತಮ್ಮ ಕೆಲಸಗಳನ್ನು ಶುರು ಮಾಡುವಂತಹ ನಿಟ್ಟಿನಲ್ಲಿ ಹೆಲ್ಪ್ ಅಥವಾ ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ಸ್ವನಿಧಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಯೂನಿಯನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ನೋಡಿಕೊಳ್ತಾ ಇರುವಂಥದ್ದು ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. PM ಸ್ವನಿಧಿ ಪೋರ್ಟಲ್ ಎಂಡ್ ಟು ಎಂಡ್ ಒಂದು ಇನ್ಫಾರ್ಮೇಷನನ್ನು ಕೊಡುವಂತಹ ನಿಟ್ಟಿನಲ್ಲಿ ಸ್ಟ್ರೀಟ್ ವೆಂಡರ್ಸಿಗೆ ಮಾಹಿತಿಗೋಸ್ಕರ ತಂದಿರುವಂಥದ್ದು. PM ಸ್ವನಿಧಿ ಸ್ಟ್ರೀಟ್ ವೆಂಡರ್ಸಿಗೆ ಸಂಬಂಧಿಸಿದಂತಹ ಒಂದು ಸ್ಕೀಮ್ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಒಂದು ವಿಷಯ ಕಲಾ ಸಂಸ್ಕೃತಿ ವಿಕಾಸ್ ಯೋಜನಾ. ಈ ಒಂದು ಸ್ಕೀಮ್ದು ಉದ್ದೇಶ ತಿಳ್ಕೊಳ್ಳಿ ಸಾಕು, ಅದೇ ಬಹಳ ಇಂಪಾರ್ಟೆಂಟ್. ಈ ಒಂದು ಸ್ಕೀಮ್ ಮುಖ್ಯವಾಗಿ ನಮ್ಮ ಭಾರತದ ಸಾಂಸ್ಕೃತಿಕ ಏನೇ ಆಟಗಳಿದ್ದಾವೆ, ಹಾಡು ಇದೆ ಅಥವಾ ಕಲೆ ಇದೆ, ಅವುಗಳನ್ನು ಆನ್ಲೈನ್ ಅಥವಾ ವರ್ಚುವಲ್ ಮೂಲಕ ನಡೆಸುವಂತಹ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಗ್ರ್ಯಾಂಟ್ಸನ್ನು ಕೊಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಂಸ್ಕೃತಿ ಅಥವಾ ಕಲಾ ಸಂಸ್ಕೃತಿಯನ್ನು ಭಾರತದಲ್ಲಿ ಹೆಚ್ಚಿಗೆ ಆಸ್ಪದವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಂದಿರುವಂಥದ್ದು. ಉದಾಹರಣೆಗೆ ಹಿಮಾಲಯನ್ ಹೆರಿಟೇಜ್ ಆಗಿರಬಹುದು, ಬುದ್ಧಿಸ್ಟ್ ಅಥವಾ ತಿಬೆಟಿಯನ್ ನಾಲೆಜ್ ಆಗಿರಬಹುದು, ಅಥವಾ ಸ್ಕಾಲರ್ಶಿಪ್ಸ್ಗಳನ್ನು ಸಹ ನಮ್ಮ ದೇಶದ ಡಾನ್ಸ್, ಥಿಯೇಟರ್, ವಿಜುವಲ್ ಆರ್ಟ್ಸ್ ಆ್ಯಂಡ್ ರಿಸರ್ಚಿಗೆ ಸಂಬಂಧಿಸಿದಂತೆ ಅನುಕೂಲ ಮಾಡಿಕೊಡುವಂತೆ ಭಾರತ ಸರ್ಕಾರ ಈ ಕಲಾ ಸಂಸ್ಕೃತಿ ವಿಕಾಸ್ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಕಲ್ಚರ್ ಜಾರಿಗೆ ತಂದಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಇಂಟಿಗ್ರಿಟಿ ಪ್ಯಾಕ್ಟ್ ಆಫ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಮೊದಲನೇ ಹಂತದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ಭಾರತ ಸರ್ಕಾರ 1964ರಲ್ಲಿ ಕೆ ಸಂತನಂ ಅನ್ನುವಂತಹ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಈ ಒಂದು ಕಮಿಟಿ ಮುಖ್ಯವಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನನ್ನು ಹೊಡೆದಾಡುವಂತಹ ಅಥವಾ ತೆಗೆದುಹಾಕುವಂತಹ ನಿಟ್ಟಿನಲ್ಲಿ
ಈ ಒಂದು ಕಮಿಟಿ 1964ರಲ್ಲಿ ರಚನೆ ಮಾಡಿತ್ತು. ಈ ಒಂದು ಕಮಿಟಿ CVCಯ ರಚನೆ ಬಗ್ಗೆ ಒಂದು ರೆಕಮೆಂಡೇಷನನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಪಾರ್ಲಿಮೆಂಟು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆ್ಯಕ್ಟ್ ಅಂಥೇಳಿ 2003ರಲ್ಲಿ ಈ ಒಂದು CVCಯನ್ನು ರಚನೆ ಮಾಡಿರುವಂಥದ್ದು ಈ ಆ್ಯಕ್ಟ್ನ ಅಡಿಯಲ್ಲಿ. ಸೊ ಆ್ಯಕ್ಟ್ನ ಅಡಿಯಲ್ಲಿ ಮಾಡಿರೋದಕ್ಕೆ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗುತ್ತೆ. ಸೊ ಇದು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಲ್ಲ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಬಾಡಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ವಿಜಿಲೆನ್ಸ್ ವರ್ಕ್ ಮಾಡಿ ಹೇಗೆ ಕರಪ್ಷನನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಾಗೂ ರೆಕಮೆಂಡೇಷನನ್ನು ಕೊಡುತ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಬಾಡಿ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡುತ್ತದೆ. ಆ್ಯಂಡ್ ಈ ಬಾಡಿ ರಿಪೋರ್ಟ್ ಮಾಡೋದು ಬರೀ ಪಾರ್ಲಿಮೆಂಟಿಗೆ ಅಷ್ಟೇ ಅನ್ನುವಂಥದ್ದು ಸಹ ಈ ಒಂದು ವಿಷಯದಲ್ಲಿ ಅರ್ಥೈಸ್ಕೊಳ್ಳಬೇಕು. ಇಲ್ಲಿ ಇಂಟಿಗ್ರಿಟಿ ಪ್ಯಾಕ್ಟ್ ಬಗ್ಗೆ ಮಾತಾಡಲಾಗ್ತಿದೆ. ಇಂಟಿಗ್ರಿಟಿ ಪ್ಯಾಕ್ಟ್ ಅಂತಂದರೆ ಇದೊಂದು ಅಗ್ರಿಮೆಂಟ್ ಇದ್ದ ಹಾಗೆ. ಸೊ ಯಾರೆಲ್ಲ ವೆಂಡರ್ಸ್ ಮತ್ತು ಬಿಡ್ಡರ್ಸ್ ಇರ್ತಾರೆ, ಟೆಂಡರ್ಗಳು ಹಾಕಬೇಕಾದ್ರೆ ಅಥವಾ ಆಫೀಸಿಗೆ ಬೇಕಾದಂತಹ ಸಾಮಾನುಗಳನ್ನು ಕೊಡುವಂತಹ ವೆಂಡರ್ಸ್ ಆಗಿರಬಹುದು ಅಥವಾ ಬೈಯರ್ಸ್ ಆಗಿರಬಹುದು, ಇವರೆಲ್ಲ ಆ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಆ ಕಾಂಟ್ರಾಕ್ಟ್ನ ಅಡಿಯಲ್ಲಿ ಅವರು ಯಾವುದೇ ಕರಪ್ಟ್ ಅಥವಾ ಕರಪ್ಷನಿಗೆ ಸಂಬಂಧಿಸಿದಂತಹ ಕೆಲಸಗಳನ್ನು ಮಾಡೋದಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ. ಸೊ ಇದು ಇಂಟಿಗ್ರಿಟಿ ಪ್ಯಾಕ್ಟ್ CVC ತಂದಿರುವಂಥದ್ದು. CVC ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಮುಂದಿನ ಹಂತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಮೊದಲನೇ ವಿಷಯ DRDO's ಸ್ಮಾರ್ಟ್ ಮಿಷನ್. ಸೊ ಸ್ಮಾರ್ಟ್ ಮಿಷನ್ ಏನಿದು? ಸ್ಮಾರ್ಟ್ ಅಂತಂದರೆ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪೆಡೋ. ಅಂದರೆ ಸೂಪರ್ಸೋನಿಕ್ ಮಿಸೈಲ್ ಸಿಸ್ಟಮನ್ನು ಉಪಯೋಗಿಸ್ಕೊಂಡು ಟಾರ್ಪೆಡೋವನ್ನು ಬಿಡುವಂಥದ್ದು. ಟಾರ್ಪೆಡೋ ಏನಿದು? ಟಾರ್ಪೆಡೋ ನಾವು ಸಬ್ಮೆರೀನ್ಸನ್ನು ಧ್ವಂಸಗೊಳಿಸಲು ಉಪಯೋಗಿಸುವಂತಹ ಒಂದು ಅಸ್ತ್ರ. ಆ ಒಂದು ಅಸ್ತ್ರಗಳನ್ನು ಮುಖ್ಯವಾಗಿ ಸ್ಮಾರ್ಟಾಗಿ ಅಂದರೆ ಸೂಪರ್ಸೋನಿಕ್ ಆಗಿ ಬಿಡುವಂತಹ ವ್ಯವಸ್ಥೆಯನ್ನು DRDO ಕಂಡುಹಿಡಿದಿದೆ. ಅದನ್ನು ನಾವು ಒಂದು ಹಡಗಿಂದ ಬಿಡಬಹುದು, ಇಲ್ಲ ಅಂತಂದರೆ ಬ್ಯಾಟರಿ ಆಪರೇಟೆಡ್ ಮಿಸೈಲ್ ಸಿಸ್ಟಮನ್ನು ಟ್ರಕ್ಕಿಂದನೂ ಸಹ ನಾವು ಕಳಿಸಬಹುದು ಅನ್ನುವಂಥದ್ದು. ಈ ಚಿತ್ರದಲ್ಲಿ ತಾವು ನೋಡ್ತಾ ಇರೋ ಹಾಗೆ ಒಂದು ಸಮುದ್ರದಲ್ಲಿ ಒಂದು ದೋಣಿ ಅಥವಾ ಹಡಗಿನಿಂದ ನಾವು ಟಾರ್ಪೆಡೋವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಮೊದಲಿಗೆ ಸೂಪರ್ಸೋನಿಕ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸೂಪರ್ಸೋನಿಕ್ ಅಂದರೆ ಏನು? ಸ್ಪೀಡ್ ಆಫ್ ಸೌಂಡ್ ಅನ್ನುವಂಥದ್ದು 343.2 ಮೀಟರ್ಸ್ ಪರ್ ಸೆಕೆಂಡಿಗೆ ಹೋಗುತ್ತದೆ. ಅಂದರೆ 1236 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ ಹೋದರೆ ನಾವು ಅದನ್ನು ಸೂಪರ್ಸೋನಿಕ್ ಮಿಸೈಲ್ ಅಂತ ಕರಿತೀವಿ. ಹಾಗಾದರೆ ಹೈಪರ್ಸೋನಿಕ್ ಅಂದ್ರೇನು? ಹೈಪರ್ಸೋನಿಕ್ ಅಂತಂದರೆ 5 ಪಟ್ಟು ಹೆಚ್ಚು, ಈ ಸ್ಪೀಡ್ ಏನಿದೆಯಲ್ಲ ಇದರ 5 ಪಟ್ಟು ಹೆಚ್ಚು ಹೋದರೆ ಅದನ್ನು ಹೈಪರ್ಸೋನಿಕ್ ಅಂತ ಕರಿತೀವಿ. ಹೈಪರ್ಸೋನಿಕ್ ಸ್ಪೀಡ್ ಆಫ್ ಸೌಂಡ್ಗಿಂತಲೂ 5 ಪಟ್ಟು ಹೆಚ್ಚಿಗೆ ಇರುತ್ತದೆ ಹೈಪರ್ಸೋನಿಕ್ ಸ್ಪೀಡ್. ಸೊ ಈ ಒಂದು ಹಂತದಲ್ಲಿ ಸೂಪರ್ಸೋನಿಕ್ ಅಂತಂದರೆ ತಮಗೆ ಗೊತ್ತಾಯಿತು, ಮಾಕ್ 1 ಅಂತ ಕರಿತೀವಿ. ಮಾಕ್ 1 ಸ್ಪೀಡಲ್ಲಿ ಹೋದರೆ ಸೌಂಡ್ಗಿಂತಲೂ ಸ್ಪೀಡ್ ಜಾಸ್ತಿ ಇದೆ ಅನ್ನುವಂಥದ್ದು. ಸೊ ಆ ರೀತಿಯ ಟಾರ್ಪೆಡೋ ಸಿಸ್ಟಮನ್ನು ಸ್ಮಾರ್ಟ್ ಮಿಷನ್ ಅಂತ ಇಲ್ಲಿ ಕರಿತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ನೋಬೆಲ್ ಪ್ರೈಸಸ್ಸಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೋಡೋಣ. ನೋಬೆಲ್ ಪ್ರೈಸ್ ಯಾಕೆ ಕೊಡ್ತಾರೆ, ನೋಬೆಲ್ ಪ್ರೈಸ್ ಬರಲು ಕಾರಣವೇನು ಅನ್ನುವಂಥದ್ದನ್ನು ಫಸ್ಟ್ ಅರ್ಥೈಸ್ಕೊಳ್ಳೋಣ. ಆಲ್ಫ್ರೆಡ್ ನೋಬೆಲ್ ಅನ್ನುವಂಥವರು ಒಬ್ಬರು ಸ್ವೆಡಿಷ್ ಕೆಮಿಸ್ಟ್, ಇಂಜಿನಿಯರ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರು. ಇವರು ಆಲ್ಫ್ರೆಡ್ ನೋಬೆಲ್ ಅನ್ನುವಂಥವರು ಮುಖ್ಯವಾಗಿ ಡೈನಮೈಟನ್ನು ಕಂಡುಹಿಡಿದಂತಹ ಒಬ್ಬರು ಸೈಂಟಿಸ್ಟ್. ಈ ಡೈನಮೈಟ್ನಿಂದಾಗಿ ಬರ್ತಾ ಇರುವಂತಹ ಹಣ ಅಥವಾ ಇವರ ಹತ್ರ ಇದ್ದಂತಹ ಪ್ರಾಪರ್ಟಿಯನ್ನು 1896ರಲ್ಲಿ ಅವರು ಸಾಯೋಕ್ಕಿಂತ ಮುನ್ನ ಒಂದು ವಿಲ್ಲನ್ನು ಬರೆದಿದ್ರು. ಆ ವಿಲ್ಲಿನ ಪ್ರಕಾರ 5 ಕ್ಷೇತ್ರದಲ್ಲಿ ಹ್ಯೂಮನ್ ಮ್ಯಾನ್ಕೈಂಡಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಹತ್ತರವಾದ ಕೆಲಸ ಮಾಡುವಂಥವರಿಗೆ ಈ ನೋಬೆಲ್ ಪ್ರೈಸನ್ನು ಕೊಡಬೇಕು ಅನ್ನುವಂತಹ ವಿಲ್ಲನ್ನು ಬರೆದಿದ್ರು. ಸೊ ಯಾವ ಆ 5 ಫೀಲ್ಡ್ಗಳು? ಫಿಸಿಕ್ಸ್, ಮೆಡಿಸಿನ್, ಕೆಮಿಸ್ಟ್ರಿ, ಲಿಟ್ರೇಚರ್ ಮತ್ತು ಪೀಸ್. ಸೊ ಈ 5 ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸನ್ನು ಕೊಡಲಾಗುವಂಥದ್ದು. 2020ರ ನೊಬೆಲ್ ಪ್ರೈಸಸ್ಗಳು ಯಾವ ಯಾವ ಕ್ಷೇತ್ರದಲ್ಲಿ ಯಾಕೆ ಕೊಟ್ಟಿದ್ರು ಅನ್ನುವಂಥದ್ದು ಅರ್ಥೈಸ್ಕೊಳ್ಳಬೇಕು. ಮೆಡಿಸಿನ್ನಲ್ಲಿ ನೊಬೆಲ್ ಪ್ರೈಸ್ ಹೆಪಟೈಟಿಸ್ C ವೈರಸನ್ನು ಡಿಸ್ಕವರ್ ಮಾಡಿರುವಂತಹ ಕಾರಣಕ್ಕೆ. ಹೆಪಟೈಟಿಸ್ C ವೈರಸ್ ಮುಖ್ಯವಾಗಿ ಲಿವರನ್ನು ಎಫೆಕ್ಟ್ ಮಾಡುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಫಿಸಿಕ್ಸ್ನಲ್ಲಿ ಬ್ಲ್ಯಾಕ್ ಹೋಲ್ ಫಾರ್ಮೇಷನನ್ನು ಡಿಸ್ಕವರ್ ಮಾಡಿರುವಂಥದ್ದು ಇಬ್ಬರಿಗೆ ಕೊಡಲಾಗಿದೆ. ಮತ್ತು ಸೂಪರ್ ಮ್ಯಾಸಿವ್ ಕಾಂಪ್ಯಾಕ್ಟ್ ಆಬ್ಜೆಕ್ಟ್ ನಮ್ಮ ಗ್ಯಾಲಕ್ಸಿಯಲ್ಲಿ ಇರುವಂಥದ್ದನ್ನು ಡಿಸ್ಕವರ್ ಮಾಡಿರುವಂಥದ್ದು ಎರಡನೇದು. ಕೆಮಿಸ್ಟ್ರಿಯಲ್ಲಿ ಜೀನೋಮ್ ಎಡಿಟಿಂಗನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಮೆಥಡನ್ನು ಕಂಡುಹಿಡಿಯಲಾಗಿದೆ, ಅದಕ್ಕೆ ಕೊಟ್ಟಿದ್ದಾರೆ. ಲಿಟ್ರೇಚರಲ್ಲಿ ಆ್ಯಕ್ಚುಲಿ ಪೊಯೆಟಿಕ್ ವಾಯ್ಸನ್ನು ಕೊಟ್ಟಿರುವಂತಹ ಒಬ್ಬರು ಲೂಯಿಸ್ ಗ್ಲುಕ್ ಅನ್ನುವಂಥವರಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಪೀಸ್ ಪ್ರೈಸ್ 2020ರ ನೊಬೆಲ್ ಪೀಸ್ ಪ್ರೈಸನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ಕೊಟ್ಟಿರುವಂಥದ್ದು. ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮುಖ್ಯವಾಗಿ
ವಾರ್ ಟೋನ್ ರೀಜನ್ಸ್ಗಳು, ಎಲ್ಲೆಲ್ಲಿ ಸಿವಿಲ್ ರೈಟ್ಸ್ ಆಗಿ ಅಲ್ಲಿ ಜನ ಹಸಿವಿಂದ ಸಾಯ್ತಾ ಇರ್ತಾರೋ ಅಥವಾ ಹಸಿನಿಂದ ಊಟ ಇಲ್ಲದೆ ಬಡದಾಡ್ತಾ ಇರ್ತಾರೋ ಅವರಿಗೆ ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಬಗ್ಗೆಯೂ ಒಂದಿಷ್ಟು ಮಾಹಿತಿ ತಾವು ಅರ್ಥೈಸ್ಕೊಳ್ಳಬೇಕು. ಸೊ ದಟ್ ಅದರಿಂದ ಬರುವಂತಹ ಪ್ರಶ್ನೆಗಳನ್ನು ತಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನುವಂಥದ್ದು ಯುನೈಟೆಡ್ ನೇಷನ್ಸ್ನ ಫುಡ್ ಅಸಿಸ್ಟೆನ್ಸ್ ಬ್ರಾಂಚ್ ಆಗಿರುತ್ತದೆ. ಇದು ಮುಖ್ಯವಾಗಿ ಪ್ರಪಂಚದಲ್ಲಿ ಅತಿ ದೊಡ್ಡ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ಆಗಿದೆ ಅನ್ನುವಂಥದ್ದು ಅರ್ಥೈಸ್ಕೊಳ್ಳಬೇಕು. ಈ ಒಂದು ಸಂಸ್ಥೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ 1961ರಲ್ಲಿ ಜಾರಿಗೆ ಬಂದಿರುವಂಥದ್ದು ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ಸು ರೋಮ್ನಲ್ಲಿ ಇದೆ ಅನ್ನುವಂಥದ್ದು ಸಹ ತಮಗೆ ಗೊತ್ತಿರಬೇಕು. ಸೊ 2020ರ ಪೀಸ್ ಪ್ರೈಸ್, ನೊಬೆಲ್ ಪೀಸ್ ಪ್ರೈಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಹ ಗೊತ್ತಿರಬೇಕು. ಸೊ ಒಂದಿಷ್ಟು ನೊಬೆಲ್ ಪ್ರೈಸ್ಗಳು ಮೆಡಿಸಿನ್ನಲ್ಲಿ ಸಂಬಂಧಿಸಿದಂತೆ ಐತಿಹಾಸಿಕವಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೆನಪಿಟ್ಕೋಬೇಕು ಅಂತಂದರೆ, ಈ ವರ್ಷ 2020ರಲ್ಲಿ ಹಾರ್ವಿ ಆಲ್ಟರ್ ಆ್ಯಂಡ್ ಮೈಕಲ್ ಹ್ಯೂಗನ್, ಇವರು UK ದವರು. ಮೈಕಲ್ ಹ್ಯೂಗನ್ ಅನ್ನುವಂಥವ್ರು UK ದವರು, ಹಾರ್ವಿ ಆಲ್ಟರ್ ಅನ್ನುವಂಥದ್ದು USA ದವರು ಆ್ಯಂಡ್ ಚಾರ್ಲ್ಸ್ ರೈಸ್ ಅನ್ನುವಂಥವ್ರು USA ದವರು. ಇವರಿಗೆ ಹೆಪಟೈಟಿಸ್ C ವೈರಸನ್ನು ಡಿಸ್ಕವರ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಮೆಡಿಸಿನ್ ಪ್ರೈಸನ್ನು ಕೊಟ್ಟಿರುವಂಥದ್ದು. ಹೆಪಟೈಟಿಸ್ C ನಾನು ಹೇಳಿದ ಹಾಗೆ ಸಿರೋಸಿಸ್ ಅನ್ನುವಂಥದ್ದು ಒಂದು ಲಿವರಿಗೆ ಸಂಬಂಧಿಸಿದಂತಹ ರೋಗ. ಇದಕ್ಕೆ ಯಾವುದೇ ಒಂದು ಟ್ರೀಟ್ಮೆಂಟ್ ಇಲ್ಲ ಆ್ಯಂಡ್ ಲಿವರ್ ಕ್ಯಾನ್ಸರಿಗೆ ಸಂಬಂಧಿತವಾದಂತಹ ಒಂದು ರೋಗದ ವೈರಸನ್ನು ಡಿಸ್ಕವರ್ ಮಾಡಿರುವಂತಹ ನಿಟ್ಟಿನಲ್ಲಿ ಇವರಿಗೆ ಮೆಡಿಸಿನ್ ಪ್ರೈಸನ್ನು ಕೊಡ್ತಿರುವಂಥದ್ದು. ಇದುವರೆಗೂ 1901ರಿಂದ 2020ರವರೆಗೂ 111 ಮೆಡಿಸಿನ್ನಲ್ಲಿ ನೊಬೆಲ್ ಪ್ರೈಸ್ಗಳನ್ನು ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ 32 ವರ್ಷದ ಯಂಗೆಸ್ಟ್ ನೊಬೆಲ್ ಪೀಸ್ ಪ್ರೈಸ್ ಮೆಡಿಸಿನಲ್ಲಿ ಪಡ್ಕೊಂಡಿರುವಂಥವರು ಫೆಡ್ರಿಕ್ ಬಿ ಬ್ಯಾಂಟಿಂಗ್ ಅಂಥೇಳಿ 1923ರಲ್ಲಿ ಇವರಿಗೆ ಇನ್ಸುಲಿನ್ ಅನ್ನು ಡಿಸ್ಕವರ್ ಮಾಡಿರುವಂತಹ ಕಾರಣಕ್ಕೆ ಕೊಟ್ಟಿರುವಂಥದ್ದು. ಫೆಡ್ರಿಕ್ ಬಿ ಬ್ಯಾಂಟಿಂಗ್. ಆ್ಯಂಡ್ ಮೆಡಿಸಿನ್ನಲ್ಲಿ 12 ಹೆಣ್ಣು ಮಕ್ಕಳಿಗೆ ಇದುವರೆಗೂ ನೊಬೆಲ್ ಪೀಸ್ ಪ್ರೈಸನ್ನು ಕೊಟ್ಟಿರುವಂಥದ್ದು. ಓಲ್ಡೆಸ್ಟ್ ಯಾರು, ಯಂಗೆಸ್ಟ್ ಅಂತಂದರೆ ಫೆಡ್ರಿಕ್ ಬಿ ಬ್ಯಾಂಟಿಂಗ್, ಇನ್ಸುಲಿನ್ ಡಿಸ್ಕವರಿ ಮಾಡಿದ್ದು ಕೊಟ್ಟಿದ್ದೀವಿ. ಓಲ್ಡೆಸ್ಟ್ ಯಾರು, ಪೇಟೆನ್ ರೋಸ್ ಅಂತ ಹೇಳಿ 1966ರಲ್ಲಿ ಟ್ಯೂಮರ್ ಇಂಡ್ಯೂಸಿಂಗ್ ವೈರಸ್, ಟ್ಯೂಮರ್ ಅಂತಂದರೆ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ, ತಮಗೆಲ್ಲ ಗೊತ್ತೇ ಇದೆ. ಸೊ ಆ ಟ್ಯೂಮರ್ ಅನ್ನು ಹೆಚ್ಚು ಮಾಡುವಂತಹ ವೈರಸ್ಸನ್ನು ಡಿಸ್ಕವರ್ ಮಾಡಿರುವಂತಹ ಕಾರಣಕ್ಕೆ 87 ವಯಸ್ಸಿನ ಪೇಟನ್ ರೌಸ್ ಅವರಿಗೆ ಈ ಒಂದು ನೊಬೆಲ್ ಮೆಡಿಸಿನ್ ಪ್ರೈಸನ್ನು ಕೊಟ್ಟಿರುವಂಥದ್ದು. ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ನಾನು ಹೇಳ್ತಾ ಇದ್ದಲ್ಲ, ಜೀನ್ ಎಡಿಟಿಂಗಿಗೆ ಸಂಬಂಧಿಸಿದಂತೆ ಒಂದು ಟೂಲನ್ನು ಕಂಡುಹಿಡಿದಿರುವಂತಹ ಕಾರಣಕ್ಕೆ 2020ರ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿಯನ್ನು ಇಮ್ಯಾನ್ಯುಯಲ್ ಕಾರ್ಪೆಂಟರ್ ಮತ್ತು ಜೆನಿಫರ್ ಡೌಡೋನಾ ಅವರಿಗೆ ನೊಬೆಲ್ ಪ್ರೈಸನ್ನು ಕೊಟ್ಟಿರುವಂಥದ್ದು. ಕೆಮಿಸ್ಟ್ರಿಯಲ್ಲಿ ಇದುವರೆಗೂ ಅತಿ ಯಂಗೆಸ್ಟ್ ನೊಬೆಲ್ ಕೆಮಿಸ್ಟ್ರಿ ಪ್ರೈಸ್ ಪಡೆದಿರುವಂಥವರು ಫ್ರೆಡ್ರಿಕ್ ಜೌಲಿಯೋಟ್ ಅಂತ ಹೇಳಿ. ಓಲ್ಡೆಸ್ಟ್ 97 ವಯಸ್ಸಿನ ಜಾನ್ ಬಿ ಗುಡೆನ್ಬೋ. ಸೊ ಜಾನ್ ಬಿ ಗುಡ್ ಎನಫ್ ಅನ್ನುವಂಥವ್ರು 2019ರಲ್ಲಿ ಪಡೆದಿರುವಂಥದ್ದು. ಇದುವರೆಗೂ 7 ಜನ ಹೆಣ್ಣು ಮಕ್ಕಳಿಗೆ ಕೆಮಿಸ್ಟ್ರಿ ನೊಬೆಲ್ ಪೀಸ್ ಪ್ರೈಸ್ ಸಿಕ್ಕಿರುವಂಥದ್ದು. 114 ಕೆಮಿಸ್ಟ್ರಿ ನೊಬೆಲ್ ಪ್ರೈಸ್ಗಳನ್ನು 1901ರಿಂದ 2020ರವರೆಗೆ ಇದುವರೆಗೂ ಕೊಟ್ಟಿರುವಂಥದ್ದು. ಕೆಮಿಸ್ಟ್ರಿ ಅಲ್ಲಿ ನೊಬೆಲ್ ಪ್ರೈಸನ್ನು 2 ಸಾರಿ ಪಡೆದಿರುವಂಥವ್ರು ಫ್ರೆಡ್ರಿಕ್ ಸ್ಯಾಂಗರ್ ಅಂತೇಳಿ 1958ರಲ್ಲಿ ಒಂದು ಸರಿ, 1980ರಲ್ಲಿ ಒಂದು ಸರಿ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸಿಗೆ ಸಂಬಂಧಿಸಿದಂತೆ ಬ್ಲ್ಯಾಕ್ ಹೋಲನ್ನು ಪ್ರೋಸೆಸ್ ಅಥವಾ ಫಾರ್ಮೇಷನನ್ನು ಡಿಸ್ಕವರ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ವರ್ಷ ಅಥವಾ 2020ರಲ್ಲಿ ಆಂಡ್ರಿಯಾ ಗೇಸ್, ರೇನಾರ್ಡ್ ಗೆನ್ಜೆಲ್, ರೋಜರ್ ಪೆನ್ರೋಸ್ ಅನ್ನುವಂಥವರಿಗೆ ಕೊಟ್ಟಿರುವಂಥದ್ದು. ಇದುವರೆಗೂ 114 ಫಿಸಿಕ್ಸ್ ಅವಾರ್ಡ್ಗಳನ್ನು ಕೊಟ್ಟಿರುವಂಥದ್ದು 1901ರಿಂದ 2020ರವರೆಗೆ. ಒಬ್ಬರು ಮಾತ್ರ 2 ಸಾರಿ ಪಡ್ಕೊಂಡಿದ್ದಾರೆ, ಜಾನ್ ಬಾರ್ಡಿನ್ ಅಂಥೇಳಿ 1956, 1972. ಯಂಗೆಸ್ಟ್ 25 ವಯಸ್ಸಿನ ಲಾರೆನ್ಸ್ ಬ್ರ್ಯಾಗ್ ಅನ್ನುವಂಥವರು 1915ರಲ್ಲಿ ನೊಬೆಲ್ ಫಿಸಿಕ್ಸ್ ಅವಾರ್ಡನ್ನು ಪಡೆದಿದ್ದರು. ಹಾಗೂ 4 ಜನ ಹೆಣ್ಣುಮಕ್ಕಳು ಇದುವರೆಗೂ ನೊಬೆಲ್ ಫಿಸಿಕ್ಸ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ. 1903ರಲ್ಲಿ ಮ್ಯಾರಿ ಕ್ಯೂರಿ ಅವರು ಈ ಒಂದು ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾರೆ. ನೊಬೆಲ್ ಪೀಸ್ ಪ್ರೈಸ್ ನಾನು ಹೇಳಿದೆ 2020ರ ನೊಬೆಲ್ ಪೀಸ್ ಪ್ರೈಸನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಮ್ಗೆ ಕೊಡಲಾಗಿದೆ. ಇದು ಯುನೈಟೆಡ್ ನೇಷನ್ಸ್ನ ಅಂಗವಾಗಿರುವಂಥದ್ದು ಸಹ ನಾನು ಹೇಳಿದೆ. ಈ ಒಂದು ಸಂಸ್ಥೆ ಮುಖ್ಯವಾಗಿ ವಾರ್ಟೋನ್ ರೀಜನ್ನಲ್ಲಿ ಜನರು ಹಸಿವಿನಿಂದ ನೀಗ್ತಾ ಇರುವಂತಹ ಅಥವಾ ಹಸಿವಿನಿಂದ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಒಂದು ಹಸಿವನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನಗಳನ್ನು ನಡೆಸುತ್ತದೆ. ಆ ಒಂದು ಸಂದರ್ಭದಲ್ಲಿ ಹಿಂದೆ 2014ರಲ್ಲಿ ಇಬ್ಬರಿಗೆ ನೊಬೆಲ್ ಪೀಸ್ ಪ್ರೈಸನ್ನು ಹಂಚಲಾಗಿತ್ತು. ಒಬ್ಬರು ಕೈಲಾಶ್ ಸತ್ಯಾರ್ಥಿ ಭಾರತವರು ಆ್ಯಂಡ್ ಮಲಾಲಾ ಯೂಸುಫಜೈ ಪಾಕಿಸ್ತಾನ್. ಸೊ ಇವರಿಬ್ಬರಿಗೂ 2014ರಲ್ಲಿ ಕೊಟ್ಟಿರುವಂತಹ ಪೀಸ್ ಪ್ರೈಸ್ ಬಗ್ಗೆಯೂ ತಮಗೆ ಗೊತ್ತಿರಬೇಕು. ಮುಂದಿನ ಹಂತದಲ್ಲಿ ನೊಬೆಲ್ ಪ್ರೈಸ್ ಇನ್ ಎಕಾನಮಿಕ್ಸಲ್ಲಿ ಪೌಲ್ ಆರ್ ಮಿಲ್ಗ್ರೋಮ್ ಮತ್ತು ರಾಬರ್ಟ್ ಬಿ ವಿಲ್ಸನ್ ಅವರಿಗೆ
ಆಕ್ಷನ್ ಥಿಯರಿಯಲ್ಲಿ ಮಾಡಿದಂತಹ ಇಂಪ್ರೂವ್ಮೆಂಟ್ಸಿಗೆ ಸಂಬಂಧಿಸಿದಂತೆ ಈ ಒಂದು ನೊಬೆಲ್ ಪ್ರೈಸ್ ಎಕನಾಮಿಕ್ಸಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಹೊಸ ಒಂದು ಆಕ್ಷನ್ ಫಾರ್ಮ್ಯಾಟನ್ನು ಸಹ ಇವರು ಇನ್ವೆಂಟ್ ಮಾಡಿರುವಂಥದ್ದು ಸಹ ಕಾರಣವಾಗಿದೆ ಇವರಿಗೆ ಎಕನಾಮಿಕ್ಸ್ ನೊಬೆಲ್ ಪ್ರೈಸ್ ಸಿಗೋದಕ್ಕೆ. 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಭಾರತೀಯರು, ಇವ್ರ ಜೊತೆಯಲ್ಲಿ ಎಸ್ತರ್ ಡಲ್ಫೋ ಅಂತ ಹೇಳಿ ಆ್ಯಂಡ್ ಮೈಕಲ್ ಕ್ರೆಮರ್ ಇವರಿಬ್ಬರು USA ಗ್ಲೋಬಲ್ ಪಾವರ್ಟಿಯನ್ನು ಎಲಿವೇಟ್ ಮಾಡುವಂತಹ ನಿಟ್ಟಿನಲ್ಲಿ ಇವರು ಮಾಡಿರುವಂತಹ ರಿಸರ್ಚ್ಗೆ ಸಂಬಂಧಿಸಿದಂತೆ ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್ 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರಿಗೂ ಸಿಕ್ಕಿತ್ತು ಅನ್ನುವಂಥದ್ದು ಸಹ ತಾವು ನೆನಪಿಟ್ಕೋಬೇಕಾಗಿರುವಂಥದ್ದು ಬಹುಮುಖ್ಯವಾಗಿದೆ. ಮುಂದಿನ ಹಂತದಲ್ಲಿ ರೇಸ್ 2020. ರೇಸ್ ಅಂತಂದ್ರೇನು? ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಲ್ ಎಂಪವರ್ಮೆಂಟ್. ಸೊ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಲ್ ಎಂಪವರ್ಮೆಂಟ್ ಈ ಒಂದು ಕಾರ್ಯಕ್ರಮ 2020 ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೀಟಿ ಮತ್ತು ನೀತಿ ಆಯೋಗ್ನ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ ಹೆಲ್ತ್, ಆರೋಗ್ಯ, ಕೃಷಿ, ಶಿಕ್ಷಣ, ಸ್ಕಿಲ್, ಮೊಬಿಲಿಟಿ, ಫಿನ್ಟೆಕ್ ರಿಸರ್ಚ್ಗೆ ಸಂಬಂಧಿಸಿದಂತೆ ಫ್ಯೂಚರ್ನಲ್ಲಿ ಮಾಡಬೇಕಾದಂತಹ ಬೆಳವಣಿಗೆಗಳನ್ನು ಈ ಒಂದು ರೇಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಡಿಸ್ಕಸ್ ಮಾಡುವಂತಹ ನಿಟ್ಟಿನಲ್ಲಿ ಗ್ಲೋಬಲ್ ಇಂಡಸ್ಟ್ರಿ ಲೀಡರ್ಸ್ಗಳು ಒಟ್ಟಾಗಿ ಈ ಒಂದು ಚರ್ಚೆಯನ್ನು ಮುಂಸಾಗಿಸಲಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ರೇಸ್ನ ಮುಖ್ಯ ಪಾತ್ರ ಅಥವಾ ಮುಖ್ಯವಾದ ಆಬ್ಜೆಕ್ಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸೋಷಲ್ ಟ್ರಾನ್ಸ್ಫಾರ್ಮೇಷನ್, ಇನ್ಕ್ಲೂಷನ್ ಮತ್ತು ಎಂಪವರ್ಮೆಂಟಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡುವಂಥದ್ದು ಅನ್ನೋದನ್ನು ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ತಾವೆಲ್ಲ ಈಗ ರೇಸ್ ಪ್ಲ್ಯಾಟ್ಫಾರ್ಮ್ 2020 ಬಗ್ಗೆ ಅರ್ಥೈಸ್ಕೊಂಡ್ವಿ. ಅಲ್ಲಿ ಮುಖ್ಯವಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಬೆಳವಣಿಗೆ ಬಗ್ಗೆ ಮಾತಾಡ್ತಿರುವಂಥದ್ದು. ಸೊ ಇಲ್ಲಿ ನಾವು ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ ಭಾರತದ ಆರ್ಟಿಫಿಷಿಯಲ್ ಇಂಡಸ್ಟ್ರಿ ನೋಡಿದಾಗ $957 ಬಿಲಿಯನ್ ಆಗಿದೆ 2035 ಆಗುವ ಸಾಧ್ಯತೆಗಳನ್ನು ತೋರಿಸ್ತಿರುವಂಥದ್ದು. ಹಾಗೂ ಭಾರತ ಬಹಳಷ್ಟು ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬೆಳೆಯುವ ಪ್ರಾವಧಾನಗಳನ್ನು ಮಾಡಿಕೊಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ನ್ಯಾಷನಲ್ AI ಸ್ಟ್ರಾಟಜಿಯನ್ನು ಲಾಂಚ್ ಮಾಡಿ ನ್ಯಾಷನಲ್ AI ಪೋರ್ಟಲನ್ನು ಸಹ ಸ್ಟಾರ್ಟ್ ಮಾಡಿದೆ. ಎಜುಕೇಷನ್, ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಕಾಮರ್ಸ್, ಫೈನಾನ್ಸ್, ಟೆಲಿಕಮ್ಯುನಿಕೇಷನ್ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ. ಮತ್ತು ಇತ್ತೀಚೆಗಷ್ಟೇ ಭಾರತ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಗುಂಪಿಗೂ ಸೇರಿಕೊಂಡಿದೆ. ಇದರ ಅಡಿಯಲ್ಲಿ ಮುಖ್ಯವಾಗಿ ಹ್ಯೂಮನ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೇಗೆ ಅದಕ್ಕೆ ಉಪಯೋಗಿಸಲು ಸಾಧ್ಯವಿದೆ ಅನ್ನುವಂತಹ ವಿಷಯಕ್ಕೆ ಈ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸವನ್ನು ಮಾಡಲಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಆ್ಯಂಟಿ ರೇಡಿಯೇಷನ್ ಮಿಸೈಲ್ ರುದ್ರಮ್ ಅಂತ ಹೇಳಿ ಇದನ್ನು ಹೆಸರು ಕೊಡಲಾಗಿದೆ. ಆ್ಯಂಟಿ ರೇಡಿಯೇಷನ್ ಅಂತಂದರೆ ಒಂದಿಷ್ಟು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಇರ್ತವೆ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಜನರೇಟಿಂಗ್ ಸೋರ್ಸಸ್ ಇರ್ತವೆ. ಒಟ್ಟಾರೆ ಎಲ್ಲಿಂದ ರೇಡಿಯೇಷನ್ಸ್ ಜನರೇಟ್ ಆಗ್ತಾವೋ ಆ ರೇಡಿಯೇಷನ್ಸ್ಗಳನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ ಒಂದು ಮಿಸೈಲನ್ನು DRDO ಡೆವಲಪ್ ಮಾಡಿರುವಂಥದ್ದು, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ ಆರ್ಗನೈಸೇಷನ್. ಸೊ ಈ DRDO ಡೆವಲಪ್ಮೆಂಟ್ ಮಾಡಿದಂತಹ ಆ್ಯಂಟಿ ರೇಡಿಯೇಷನ್ ಮಿಸೈಲ್ನ ಹೆಸರೇ ರುದ್ರಮ್. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ವೀಲರ್ ಐಲ್ಯಾಂಡ್ ಅಂತ ಹೇಳಿ ಒಡಿಸ್ಸಾದ ತಟದಲ್ಲಿ ಏನಿದೆ ಕೋಸ್ಟ್ನ ಪಕ್ಕದಲ್ಲಿ ಆ ಒಂದು ವೀಲರ್ ಐಲ್ಯಾಂಡ್ನಲ್ಲಿ ಇದನ್ನು ಟೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ರುದ್ರಮ್ ಅನ್ನುವಂಥದ್ದು ಮುಖ್ಯವಾಗಿ ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಬೆನ್ನು ಅನ್ನುವಂತಹ ಪದ ಈಗಷ್ಟೇ ನ್ಯೂಸಲ್ಲಿತ್ತು, ಅದು ಏನು ಅನ್ನುವಂಥದ್ದನ್ನು ಸಹ ಕೇಳಬಹುದು. ಬೆನ್ನು ಅನ್ನುವಂಥದ್ದು ಒಂದು ಆಸ್ಟ್ರಾಯ್ಡ್. ಈ ಒಂದು ಆಸ್ಟ್ರಾಯ್ಡ್ ಭಾರತ ಅಥವಾ ಭೂಮಿಯಿಂದ ಸುಮಾರು 200 ಮಿಲಿಯನ್ ಮೈಲ್ಸ್ಗಳ ದೂರದಲ್ಲಿ ಇದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ನಾಸಾ ಓಸಿರಿಸ್ ರೆಕ್ಸ್ ಅನ್ನುವಂತಹ ಒಂದು ಮಿಷನನ್ನು 2016ರಲ್ಲಿ ಶುರು ಮಾಡಿತ್ತು. ಆ ಒಂದು ಮಿಷನ್ ಶುರುವಾದ ನಂತರ 2018ರಲ್ಲಿ ಈ ಒಂದು ಓಸಿರಿಸ್ ರೆಕ್ಸ್ ಮಿಷನ್ನು ಬೆನ್ನು ಅನ್ನುವಂತಹ ಆಸ್ಟ್ರಾಯ್ಡ್ ಹತ್ರ ಹೋಗಿ ತಲುಪಿದೆ. ಆಸ್ಟ್ರಾಯ್ಡ್ ಹತ್ರ ಹೋದ ಮೇಲೆ ಅಲ್ಲಿಂದ ಸ್ಯಾಂಪಲ್ಸ್ಗಳನ್ನು ತಗೊಂಡು ಭೂಮಿಗೆ 2023ರಷ್ಟೊತ್ತಿಗೆ ಹಿಂತಿರುಗಲಿದೆ ಅನ್ನುವಂತಹ ಮಾಹಿತಿಯನ್ನು ನಾಸಾ ಕೊಡ್ತಾ ಇರುವಂಥದ್ದು. ಯಾಕೆ ಆಸ್ಟ್ರಾಯ್ಡ್ ಸ್ಯಾಂಪಲನ್ನು ಓದ್ತೀವಿ? ಮುಖ್ಯವಾಗಿ ತಾವು ಜೋಗ್ರಫಿಯಲ್ಲಿ ನೋಡಿದರೆ ಆಸ್ಟ್ರಾಯ್ಡ್ಸ್ಗಳು ಸಹ ಭೂಮಿಯ ಮೆಟೀರಿಯಲ್ ಏನಿದೆಯೋ ಅದರಿಂದನೇ ಆಗಿದೆ ಅನ್ನುವಂಥದ್ದು. ಸೊ ಆ ಮೆಟೀರಿಯಲನ್ನು ಸ್ಟಡಿ ಮಾಡಿದಾಗ ನಾವು ಭೂಮಿ ಅಥವಾ ಅರ್ತ್ ಹೇಗೆ ಇವಾಲ್ವ್ ಆಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟಡಿ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ನಾಸಾ ಈ ಒಂದು ಬೆನ್ನು ಅನ್ನುವಂತಹ ಆಸ್ಟ್ರಾಯ್ಡ್ನ ಹೆಸರು ಇದಕ್ಕೆ ರಿಸರ್ಚ್ ಮಾಡಲು ಓಸಿರಿಸ್ ರೆಕ್ಸ್ ಅನ್ನುವಂತಹ ಮಿಷನನ್ನು ಕಳಿಸ್ಕೊಟ್ಟಿದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕು. ಕೊಯಲಿಷನ್ ಆಫ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್. ಇದೊಂದು ಗುಂಪಾಗಿದೆ. ಈ ಗುಂಪಿನಲ್ಲಿ ಪಬ್ಲಿಕ್, ಪ್ರೈವೇಟ್, ಫಿಲಂಥ್ರಫಿಕ್ ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಒಂದಾಗಿ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ಪನ್ನು ರಚನೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಮುಂದೆ ಯಾವುದಾದ್ರೂ ಎಮರ್ಜಿಂಗ್ ಇನ್ಫೆಕ್ಷನ್ಸ್ ಏನೇನಿದಾವಲ್ಲ ರೋಗಗಳು, ಅದಕ್ಕೆ ಸಂಬಂಧಿಸಿದಂತೆ ವ್ಯಾಕ್ಸಿನನ್ನು ಡೆವಲಪ್ ಮಾಡುವಂಥದ್ದು. ಈ ಕೊಯಲಿಷನ್ ಫಾರ್ ಎಪಿಡೆಮಿಕ್
ಪ್ರಿಪೇರ್ಡ್ನೆಸ್ ಇನೋವೇಷನ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಒಂದು CPI ಅನ್ನು 2017ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಡವೋಸ್ನಲ್ಲಿ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಶುರು ಮಾಡಿರುವಂಥದ್ದು. ಈ ಒಂದು CEPI ಅಲ್ಲಿ ನಾರ್ವೆ, ಭಾರತ, ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, ವೆಲ್ಕಮ್ ಟ್ರಸ್ಟ್ ಆ್ಯಂಡ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಭಾಗಿಯಾಗಿದೆ ಅನ್ನುವಂಥದ್ದನ್ನು ಸಹ ತಾವು ನೆನಪಿಟ್ಕೋಬೇಕು. ಮುಖ್ಯವಾಗಿ ಈ ಒಂದು ಕೋಯಲಿಷನ್ ಫಾರ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್ ಮರ್ಸ್, ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್, ನಿಪಾ, ಚಿಕನ್ಗುನ್ಯಾ ಮತ್ತು ರಿಫ್ಟ್ ವ್ಯಾಲಿ ಫಿಯರ್ಗಳಿಗೆ ಸಂಬಂಧಿಸಿದಂತೆ ಮೊದಲ ಆದ್ಯತೆಯನ್ನು ಕೊಟ್ಟು ವ್ಯಾಕ್ಸಿನನ್ನು ಕಂಡುಹಿಡಿಯುವ ಪ್ರಯತ್ನಗಳನ್ನು ಮಾಡಲಿದೆ ಅನ್ನುವಂಥದ್ದನ್ನು ಸಹ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ರಿಯಲ್ ಮ್ಯಾಂಗೋ ಸಾಫ್ಟ್ವೇರ್ ಅನ್ನುವಂಥದ್ದು ನ್ಯೂಸಲ್ಲಿತ್ತು. ಇದು ಒಂದು ಇಲ್ಲೀಗಲ್ ಸಾಫ್ಟ್ವೇರ್. ಮುಖ್ಯವಾಗಿ ಈ ಸಾಫ್ಟ್ವೇರನ್ನು ಉಪಯೋಗಿಸಿ ರೈಲ್ವೆ ಟಿಕೆಟ್ ಬುಕ್ಕಿಂಗನ್ನು ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು. ಸೊ ರೇರ್ ಮ್ಯಾಂಗೋ ಅಥವಾ ರಿಯಲ್ ಮ್ಯಾಂಗೋ ಅನ್ನುವಂತಹ ಸಾಫ್ಟ್ವೇರ್ ಹೆಸರು. ಇದರಲ್ಲಿ ಮುಖ್ಯವಾಗಿ OTPಯನ್ನು ಬೈಪಾಸ್ ಅಥವಾ ಸಿಂಕ್ರನೈಸ್ ಮಾಡಿ ಕ್ಯಾಪ್ಚಾವನ್ನು ಬೈಪಾಸ್, ಯಾಕಂದರೆ ತಾವು ಲಾಗಿನ್ ಮಾಡಬೇಕಾದ್ರೆ ಕ್ಯಾಪ್ಚಾ ಕೇಳುತ್ತೆ, ಅಂದರೆ ಅದಕ್ಕೂ ಟೈಮ್ ತಗೊಳುತ್ತೆ. ಸೊ ಮುಖ್ಯವಾಗಿ ರೈಲ್ವೆ ಬುಕ್ಕಿಂಗನ್ನು ಆದಷ್ಟು ಬೇಗ ಮಾಡುವಂತಹ ಒಂದು ರ್ಯಾಕೆಟ್ ಇದು. ಯಾಕಂದರೆ ತತ್ಕಾಲ್ ಟಿಕೆಟ್ಗಳು ಅವೆಲ್ಲ ಬಹಳ ಬೇಗ ಖಾಲಿ ಆಗಿಬಿಡ್ತಿದ್ವಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಲ್ಲಿಗಲ್ ಸಾಫ್ಟ್ವೇರನ್ನು ತಯಾರು ಮಾಡಲಾಗಿತ್ತು. ಆ ಇಲ್ಲಿಗಲ್ ಸಾಫ್ಟ್ವೇರನ್ನು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಬಸ್ಟ್ ಮಾಡಿದರು ಅಥವಾ ಹಿಡ್ಕೊಂಡಿದ್ರು ಅವರನ್ನು. ಸೊ ಆ ಒಂದು ಸಂದರ್ಭದಲ್ಲಿ ರಿಯಲ್ ಮ್ಯಾಂಗೋ ಸಾಫ್ಟ್ವೇರ್ ಅನ್ನುವಂಥದ್ದು ನ್ಯೂಸಲ್ಲಿತ್ತು, ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಇಂಡಿಯಾ ಫೋಟೋ ವೋಲ್ಟಾಯಿಕ್ ಎಡ್ಜ್ 2020. ಫೋಟೋ ವೋಲ್ಟಾಯಿಕ್ ಎಡ್ಜ್ ಅಂತ ಕರಿತಾ ಇದ್ದೀವಿ ಅಂದರೆ ಇದೊಂದು ಸಿಂಪೋಸಿಯಂ ಅಥವಾ ಕಾನ್ಫರೆನ್ಸ್ ಥರ. ಸೊ ಇಂಡಿಯಾ ಫೋಟೋ ವೋಲ್ಟಾಯಿಕ್ ಎಡ್ಜ್ 2020 ಒಂದು ಸೆಷನನ್ನು ಕಂಡಕ್ಟ್ ಮಾಡಲಾಗ್ತಿದೆ, ಮುಖ್ಯವಾಗಿ ಭಾರತದ ಸೋಲಾರ್ ಎನರ್ಜಿ ಕ್ಷೇತ್ರವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಇವತ್ತು ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಸೋಲಾರ್ ಕೆಪಾಸಿಟಿಯನ್ನು ಪಡ್ಕೊಂಡಿರುವಂಥದ್ದು. ಆ್ಯಂಡ್ 450 ಗಿಗಾವಾಟ್ಸ್ಗಳ ರಿನ್ಯೂವಬಲ್ ಎನರ್ಜಿಯನ್ನು 2030 ಭಾರತ ಡೆವಲಪ್ ಮಾಡುತ್ತದೆ ಅನ್ನುವಂತಹ ಟಾರ್ಗೆಟನ್ನು ಕೊಟ್ಟಿದೆ. ಇದರಲ್ಲಿ 300 ಗಿಗಾವಾಟ್ಸ್ಗಳ ಸೋಲಾರ್ ಕೆಪಾಸಿಟಿ ಹೊಂದಿಕೊಳ್ಳಲಿದೆ ಅಥವಾ ಇರಲಿದೆ ಅನ್ನುವಂಥದ್ದು ನಮಗೆ ಗೊತ್ತು. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ 2015ರಲ್ಲಿ ಏನು ಸೈನ್ ಮಾಡಲಾಗಿತ್ತೋ, ಭಾರತ ಕೊಟ್ಟಿರುವಂತಹ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನು ಸಹ ಅಚೀವ್ ಮಾಡೋದಕ್ಕೆ ಇದು ಬಹುಮುಖ್ಯಕರವಾಗಿದೆ ಅನ್ನುವಂಥದ್ದು. ಸೊ ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆಗೋಸ್ಕರ ಈ ಒಂದು ಇಂಡಿಯಾ ಫೋಟೋ ವೋಲ್ಟಾಯಿಕ್ ಎಡ್ಜ್ 2020 ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇರುವಂಥದ್ದು ಅಕ್ಟೋಬರ್ 6, 2020ರಲ್ಲಿ ಮಾಡಿದೆ. ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಾವು ಇದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಶೌರ್ಯ ಮಿಸೈಲ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್, ನೆನ್ಪಿಟ್ಕೊಳ್ಳಿ. ಶೌರ್ಯ ಅಂತಂದರೆ ಇದೊಂದು ಲ್ಯಾಂಡ್ ಬೇಸ್ಡ್ ಮಿಸೈಲ್ ಸಿಸ್ಟಮ್ ಆಗಿದೆ. ಇದು ಸಬ್ಮರೀನ್ ಬೇಸ್ಡ್ K-15 ಮಿಸೈಲ್ಸಿಗೆ ಪ್ಯಾರಲಲ್ ಆಗಿರುವಂಥದ್ದು. ಸಬ್ಮರೀನಿಂದ K-15 ಮಿಸೈಲ್ಸ್ಗಳು ಏನು ಲಾಂಚ್ ಆಗ್ತಾವೋ ಅದಕ್ಕೆ ಸಮಾನವಾಗಿ ಸಬ್ಮರೀನ್ ಅಂತಂದರೆ ಸಮುದ್ರದಿಂದ ಲಾಂಚ್ ಮಾಡುವಂತಹ ಮಿಸೈಲ್ಸ್ಗಳು, ಅದುಗಳ ಹೆಸರು K-15 ಕೊಡಲಾಗಿದೆ. ಅದೇ ಭೂಮಿಯಿಂದ ಲಾಂಚ್ ಮಾಡುವಂತಹ ಮಿಸೈಲ್ಸ್ಗಳಿಗೆ ಶೌರ್ಯ ಅಂತ ಹೆಸರು ಕೊಡಲಾಗಿರುವಂಥದ್ದು. ಈ ಶೌರ್ಯ ಮಿಸೈಲ್ಸು ಮತ್ತು K-15 ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. K-15 ಅಂತಂದರೆ ಅಥವಾ ಕೆ ಅಂತ ಯಾಕೆ ಹೆಸರು ಕೊಡಲಾಗಿದೆ? ಈ ಒಂದು ಬ್ಯಾಲಿಸ್ಟಿಕ್ ವೆಪನ್ಸ್ಗಳನ್ನು K-15 ಮಿಸೈಲ್ ಫ್ಯಾಮಿಲಿ ಅಂತ ಕರಿತಿರುವಂಥದ್ದು ಮುಖ್ಯವಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೆನಪಿನಲ್ಲಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇವರು ದೇಶದ 11ನೇ ರಾಷ್ಟ್ರಪತಿಗಳಾಗಿ ತಮ್ಮ ಸೇವೆಯನ್ನು ಭಾರತಕ್ಕೆ ಸಲ್ಲಿಸಿರುವಂಥದ್ದು. ಆ್ಯಂಡ್ ಈ K-15 ಮಿಸೈಲ್ಸ್ಗಳನ್ನು ಅವರ ಹೆಸರಿನಲ್ಲೇ ಕೊಟ್ಟಿರುವಂಥದ್ದು. ಆ್ಯಂಡ್ ಅತಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು K-15 ಮಿಸೈಲ್ ಫ್ಯಾಮಿಲಿ ಏನಿದೆಯಲ್ಲ, ಇವು ಮುಖ್ಯವಾಗಿ ಸಬ್ಮರೀನ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸಿಗೆ ಸೇರಿಕೊಂಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಶೌರ್ಯ ಮಿಸೈಲ್ಸ್ಗಳನ್ನು ಲ್ಯಾಂಡ್ ಬೇಸ್ಡ್ ಸಿಸ್ಟಮ್ ಮೇಲೆ ಹೊರತರಲಾಗಿದೆ ಅನ್ನುವಂಥದ್ದು ಸಹ ತಾವು ನೆನಪಿಟ್ಕೋಬೇಕು. ಈ ಒಂದು ಲ್ಯಾಂಡ್ ವೇರಿಯಂಟ್ ಏನಿದೆಯಲ್ಲ, ಇದರ ರೇಂಜ್ 750 ಕಿಲೋಮೀಟರ್ ಇದೆ ಅನ್ನುವಂಥದ್ದು ಸಹ ತಾವು ನೆನಪಿಟ್ಕೋಬೇಕು. ಆ್ಯಂಡ್ ಮುಖ್ಯವಾಗಿ K-15 ಅನ್ನುವಂತಹ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ. ಸೊ K-15 ಮಿಸೈಲ್ಸ್ ಏನಿರ್ತಾವಲ್ಲ, ಅವು ಲ್ಯಾಂಡ್ಗಿಂತಲೂ ಅಥವಾ ಭೂಮಿಯಿಂದ ಲಾಂಚ್ ಆಗುವಂತಹ ಮಿಸೈಲ್ಸ್ಗಿಂತಲೂ ಚಿಕ್ಕದಿರ್ತವೆ, ಲೈಟ್ ಇರ್ತವೆ ಆ್ಯಂಡ್ ಸ್ಟೆಲ್ತಿಯರ್ ಇರ್ತವೆ. ಯಾಕಂದರೆ ನೀರಿಂದ ಅವು ಪಾಸ್ ಆಗಬೇಕಲ್ಲ, ಸೊ ಆ ಒಂದು ಕಾರಣಕ್ಕೆ. ಸೊ ಅವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಇದು. ಸೊ ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ K-15 ಅನ್ನುವಂಥದ್ದು ಸಮುದ್ರದಿಂದ ಲಾಂಚ್ ಮಾಡುವಂತಹ ಮಿಸೈಲ್ಸ್ಗಳು, ಶೌರ್ಯ ಅನ್ನುವಂಥದ್ದು ಲ್ಯಾಂಡಿಂದ ಲಾಂಚ್ ಮಾಡುವಂತಹ ಮಿಸೈಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಅಕ್ವಾಪೋನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಕ್ವಾಪೋನಿಕ್ಸ್ ಅಂದ್ರೇನು? ಒಂದು ಕಡೆ ನಾವು ಅಕ್ವಾಕಲ್ಚರ್ ಅಂತ ಯೂಸ್ ಮಾಡ್ತಿದ್ದೀವಿ, ಇನ್ನೊಂದು ಕಡೆ ಪೋನಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಅಕ್ವಾಕಲ್ಚರ್ ಅಂದರೆ ಏನು? ಅಕ್ವಾಕಲ್ಚರ್ ಅಂದರೆ ಮೀನು ಸಾಕಾಣಿಕೆಯನ್ನು ನಾವು ಅಕ್ವಾಕಲ್ಚರ್ ಅಂತ ಕರಿತೀವಿ. ಪೋನಿಕ್ಸ್ ಅಂತಂದರೆ ಈ ಒಂದು ಸಿಸ್ಟಮನ್ನು, ಯಾವ ಸಿಸ್ಟಮಲ್ಲಿ ಗಿಡ ಮರಗಳನ್ನು ಬೆಳೆಸೋಕ್ಕೆ ಅವಶ್ಯಕತೆ ಅಥವಾ ವ್ಯವಸ್ಥೆ ಇರುತ್ತೋ ಅದನ್ನು ಪೋನಿಕ್ಸ್ ಅಂತ ಕರಿತೀವಿ. ಈ ಅಕ್ವಾಪೋನಿಕ್ಸ್ನ ಬಗ್ಗೆ ಈ ಚಿತ್ರವನ್ನು ತಾವು ಅರ್ಥೈಸ್ಕೊಳ್ಳಬೇಕು. ಒಂದು ಕಡೆ ನಾವು ಮೀನು ಸಾಕಾಣಿಕೆ ಮಾಡ್ತೀವಿ. ಮೀನು ಸಾಕಾಣಿಕೆ ಮಾಡಿದಾಗ ಇದಕ್ಕೆ ಹಾಕುವಂತಹ ಊಟ ಮತ್ತು ಈ ಮೀನುಗಳು ವೇಸ್ಟನ್ನು ಜನ್ರೇಟ್ ಮಾಡ್ತವೆ. ಆ ವೇಸ್ಟನ್ನು ಒಂದು ಪಂಪ್ನ ಮೂಲಕ ಈ ಒಂದು ಅಕ್ವಾಪೋನಿಕ್ಸಿಗೆ ಪಂಪ್ ಮಾಡ್ತೀವಿ.
ಪಂಪ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವೇಸ್ಟ್ ಏನು ಮೀನುಗಳು ಪ್ರೊಡ್ಯೂಸ್ ಮಾಡ್ತಾವಲ್ಲ ಅದರಲ್ಲಿ ನೈಟ್ರಸ್ ಕಂಟೆಂಟ್ ಇರುತ್ತೆ. ಅಂದರೆ ಗಿಡಮರಗಳು ಬೆಳೆಯುವಂತಹ ನ್ಯೂಟ್ರಿಯೆಂಟ್ಸ್ಗಳು ಇರೋದ್ರಿಂದ ಆ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಗಿಡಮರಗಳು ಬೆಳೀತವೆ. ತದನಂತರ ಈ ನೀರನ್ನು ಮತ್ತೆ ಫ್ರೆಶ್ ಆದಾಗ ಮತ್ತೆ ವಾಪಸ್ ಮೀನು ಸಾಕಾಣಿಕೆಗೆ ಉಪಯೋಗಿಸಲಾಗುತ್ತದೆ. ಈ ಒಂದು ಸಿಸ್ಟಮನ್ನು ಅಕ್ವಾಪೋನಿಕ್ಸ್ ಅಂತ ಕರಿತೀವಿ. ಇನ್ನೊಂದಿದೆ ಹೈಡ್ರೋಪೋನಿಕ್ಸ್ ಅಂತೇಳಿ. ಹೈಡ್ರೋಪೋನಿಕ್ಸ್ ಅಂತಂದರೆ ಇದರಲ್ಲಿ ಒಂದು ನ್ಯೂಟ್ರಿಯೆಂಟ್ ರಿಚ್ ಸೊಲ್ಯೂಷನನ್ನು ಇಡ್ತೀವಿ. ಇದು ಇರೋದಿಲ್ಲ, ಅಕ್ವಾಕಲ್ಚರ್ ಇರೋದಿಲ್ಲ, ಬರೀ ಇದಷ್ಟೇ ಇರುತ್ತೆ. ಇದರಲ್ಲಿ ನಾವು ನ್ಯೂಟ್ರಿಯೆಂಟ್ಸ್ ಇರುವಂತಹ ನೀರನ್ನು ಉಪಯೋಗಿಸಿ ಗಿಡ ಮರಗಳನ್ನು ಬೆಳೆಸ್ತೀವಿ. ಇದರಲ್ಲಿ ಯಾವುದೇ ಮಣ್ಣನ್ನು ಏನು ಉಪಯೋಗಿಸಲ್ಲ ಅನ್ನುವಂಥದ್ದು ಸಹ ತಾವು ನೆನಪಿಟ್ಕೋಬೇಕು. ಸೊ ಈ ಅಕ್ವಾಪೋನಿಕ್ಸಿಗೆ ಸಂಬಂಧಿಸಿದಂತೆ ಸಿಡ್ಯಾಕ್ ಅಂತಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಈ ಒಂದು ಸಂಸ್ಥೆ ಅಕ್ವಾಪೋನಿಕ್ಸ್ ಕಲ್ಚರನ್ನು ದೊಡ್ಡ ಮಟ್ಟದಲ್ಲಿ ಅಥವಾ ಒಂದು ಹೊಸ ಫೆಸಿಲಿಟಿಯನ್ನು ಡೆವಲಪ್ ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಎಕ್ಸಾಮಿನೇಷನಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಕ್ವಾಪೋನಿಕ್ಸ್ ಕಾನ್ಸೆಪ್ಟ್ನ ಬಗ್ಗೆ, ಅದ್ರ ಬಗ್ಗೆ ತಾವು ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕು. ಮುಂದಿನ ಒಂದು ವಿಷಯ ಬ್ಲೂ ಒರಿಜಿನ್ ಅನ್ನುವಂಥದ್ದು ಒಂದು ಕಂಪನಿ. ಆ್ಯಕ್ಚುಲಿ 2020ರಲ್ಲಿ ಈ ಬ್ಲೂ ಒರಿಜಿನ್ ಅನ್ನುವಂತಹ ಒಂದು ಕಂಪನಿ ಮನುಷ್ಯರನ್ನು ಸ್ಪೇಸಿಗೂ ಟೂರಿಸ್ಟ್ಗಳನ್ನು ಕರ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಆಕ್ಷನನ್ನು ನಡೆಸಿತ್ತು. ಆ ಹೋಗ್ತಾ ಇರುವಂತಹ ಅಥವಾ ಸ್ಪೇಸ್ ಟೂರಿಸ್ಟ್ ಏನು ಹೋಗ್ತಾ ಇದ್ದಾರೆ ಆ ಒಂದು ಫ್ಲೈಟನ್ನು ನ್ಯೂ ಶೆಪರ್ಡ್ ಅಂತ ಹೆಸರಿಡಲಾಗಿದೆ. ಯಾಕೆ ನ್ಯೂ ಶೆಪರ್ಡ್ ಅಂತ ಹೆಸರಿಡಲಾಗಿದೆ? ಅಮೇರಿಕಾದ ಮೊಟ್ಟ ಮೊದಲ ಆಸ್ಟ್ರೋನೈಟ್ ಸ್ಪೇಸಿಗೆ ಹೋಗುವಂಥವರ ಹೆಸರು ಆ್ಯಲನ್ ಶೆಪರ್ಡ್ ಅಂತ ಹೇಳಿ. ಸೊ ಅವರ ಒಂದು ನೆನಪಿನಲ್ಲಿ ಅಥವಾ ಅವರ ಹೆಸರ ಮೇಲೆ ಈ ಒಂದು ನ್ಯೂ ಶೆಪರ್ಡ್ ಫ್ಲೈಟನ್ನು ಡಿಸೈನ್ ಮಾಡಿರುವಂಥದ್ದು. ಸೊ ಬ್ಲೂ ಒರಿಜಿನ್ 2021 ಜುಲೈ 20ಕ್ಕೆ ಮೊದಲನೇ ಹ್ಯೂಮನ್ ಫ್ಲೈಟನ್ನು ತಗೊಂಡು ಹೋಗುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಸಹ ಹೇಳಲಾಗಿರುವಂಥದ್ದು. ಆ್ಯಂಡ್ ಈ ಒಂದು ಫ್ಲೈಟ್ ಅಥವಾ ನ್ಯೂ ಶೆಪರ್ಡ್ ಅನ್ನುವಂತಹ ಫ್ಲೈಟ್ ಬ್ಲೂ ಒರಿಜಿನ್ ಕಂಪನಿಯಿಂದ ಏನು ಕಳಿಸಲಾಗ್ತಿದೆಯೋ ಇದು ಕರ್ಮನ್ ಲೈನನ್ನು ದಾಟಿ ಹೋಗಲಿದೆ ಅನ್ನುವಂಥದ್ದು. ಕರ್ಮನ್ ಲೈನ್ ಅಂತಂದರೆ ಸ್ಪೇಸಲ್ಲಿ ಹೇಳಬೇಕಾಗಿರೋಂಗೆ ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬೌಂಡ್ರಿ ಆಗಿರುವಂಥದ್ದು ಸ್ಪೇಸಲ್ಲಿ. ಕರ್ಮನ್ ಲೈನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬೌಂಡ್ರಿ ಆಗಿರ್ತದೆ ಸ್ಪೇಸಲ್ಲಿ. ಸೊ ಅರ್ತ್ಗಿಂತಲೂ 100 ಕಿಲೋಮೀಟರ್ ಮೇಲೆವರೆಗೂ ಈ ಒಂದು ಸ್ಪೇಸ್ ಶಿಪ್ ನ್ಯೂ ಶೆಪರ್ಡ್ ಅನ್ನುವಂಥದ್ದು ಟೂರಿಸ್ಟ್ಗಳನ್ನು ಕರ್ಕೊಂಡು ಹೋಗಲಿದೆ ಅನ್ನುವಂತಹ ಮಾಹಿತಿಯನ್ನು ಬ್ಲೂ ಒರಿಜಿನ್ ಕಂಪನಿ ಜೆಫ್ ಬೆಜೋಸ್ದಾಗಿರುವಂಥದ್ದು ಸಹ ತಾವು ಇಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಎನ್ವೈರ್ಮೆಂಟ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಇಲ್ಲಿ ನೋಡಲಿದ್ದೇವೆ. ಸೊ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಮೊದಲನೇ ಟಾಪಿಕ್ಕು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್. ಸೊ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಯಾರು ಕೊಡ್ತಾರೆ? ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ಸ್ ಮುಖ್ಯವಾಗಿ ಯಾವ ಸ್ಥಳಗಳಿಗೆ ಕೊಡುತ್ತಾರೆ ಅನ್ನುವಂಥದ್ದು ಸಹ ತಮಗೆ ಗೊತ್ತಿರಬೇಕು. ಈ ಒಂದು ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮನ್ನು ಬೀಚಸ್ ಮತ್ತು ಮೆರಿನಾಸಿಗೆ ಸಂಬಂಧಿಸಿದಂತೆ ಒಂದು ಇಂಟರ್ನ್ಯಾಷನಲ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರುವಂತಹ FEE ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಇದನ್ನು ನಡೆಸ್ತಾ ಇರುವಂಥದ್ದು. ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಬೀಚಸ್ಸಿಗೆ ಮತ್ತು ಮೆರಿನಾಸಿಗೆ ಕೊಡ್ತಾರೆ ಅನ್ನುವಂಥದ್ದು ತಮಗಿಲ್ಲಿ ಹೇಳಿದೆ. ಈ ಒಂದು ಬ್ಲೂ ಫ್ಲ್ಯಾಗ್ ಸಿಗಬೇಕು ಅಂತಂದರೆ ಈ ಬೀಚಸ್ಗಳಲ್ಲಿ ಬಹಳ ಸ್ಟ್ರಿಂಜೆಂಟ್ ಆಗಿರುವಂತಹ ರೂಲ್ಸ್ಗಳನ್ನು ಫಾಲೋ ಮಾಡಿರಬೇಕಾಗಿರ್ತದೆ. ಸ್ಟ್ರಿಂಜೆಂಟ್ ಅಂದರೆ ಬಹಳ ಸೀರಿಯಸ್ ಆಗಿರುವಂಥದ್ದು. ಅದು ನೈಸರ್ಗಿಕವಾಗಿ ಎನ್ವೈರ್ಮೆಂಟಲ್, ಎಜುಕೇಷನಲ್, ಸೇಫ್ಟಿ ಮತ್ತು ಆಕ್ಸೆಸಿಬಿಲಿಟಿಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಏನಾದರೂ ಆ ಬೀಚಸಲ್ಲಿ ಮಾಡಿದರೆ ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ನು FEE ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಆ ಬೀಚಿಗೆ ಕೊಡುತ್ತೆ. ಈ FEEಯನ್ನು ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ 1985ರಲ್ಲಿ ಫ್ರಾನ್ಸ್ನಲ್ಲಿ ಇದರ ಸ್ಥಾಪನೆ ಆಗಿರುವಂಥದ್ದು. ಭಾರತದಲ್ಲೂ ಸಹ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಮಾದರಿಯ ಮೇಲೆ ಬೀಮ್ಸನ್ನು ಶುರು ಮಾಡಲಾಗಿದೆ. ಬೀಮ್ಸ್ ಬಗ್ಗೆ ತಮಗೆ ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲೂ ನಾವು ಓದಿದ್ವಿ. ಹೆಚ್ಚಿನ ಮಾಹಿತಿಯನ್ನು ಇಲ್ಲೂ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬೀಮ್ಸ್ ಅಂತಂದರೆ ಬೀಚ್ ಎನ್ವೈರ್ಮೆಂಟ್ ಆ್ಯಂಡ್ ಏಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಹೇಳಿ. ಈ ಬೀಮ್ಸ್ ಕಾರ್ಯಕ್ರಮ ಭಾರತದ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ನ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಆಗಿರುವಂಥದ್ದು. ಈ ಒಂದು ಬೀಮ್ಸ್ ಇಂಟಿಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಝೋನ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಶುರು ಮಾಡಲಾಗಿದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಈಗ ಈ ಬೀಮ್ಸ್ನ ಅಡಿಯಲ್ಲಿ ಅಥವಾ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ನ ಅಡಿಯಲ್ಲಿ ಬರುವಂತಹ ಬೀಚಸ್ ಪ್ರಪಂಚದಲ್ಲೇ ಕ್ಲೀನೆಸ್ಟ್ ಬೀಚಸ್ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಬೀಮ್ಸ್ ಕಾರ್ಯಕ್ರಮವನ್ನು ಶುರು ಮಾಡಿರುವಂತಹ ಉದ್ದೇಶ ಏನಪ್ಪ? ಬೀಮ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ನ ಇನ್ನೊಂದು ವ್ಯವಸ್ಥೆ ಭಾರತದವ್ರು ಮಾಡ್ಕೊಂಡಿರುವಂಥದ್ದು. ಈ ಒಂದು ಬೀಮ್ಸ್ ಕಾರ್ಯಕ್ರಮ ಭಾರತದಲ್ಲಿ ಕೋಸ್ಟಲ್ ರೀಜನ್ಗಳಲ್ಲಿ ಪೊಲ್ಯೂಷನನ್ನು ಕಡಿಮೆ ಮಾಡುವಂಥದ್ದು, ಬೀಚ್ ಫೆಸಿಲಿಟೀಸ್ಗಳನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಕೋಸ್ಟಲ್ ಎಕೋಸಿಸ್ಟಮನ್ನು ಪ್ರಿಸರ್ವ್ ಮತ್ತು ಪ್ರೊಟೆಕ್ಟ್ ಮಾಡುವಂಥದ್ದು ಮುಖ್ಯವಾಗಿ ಅಬ್ಜೆಕ್ಟಿವ್ ಆಗಿರುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ನೆನ್ಪಿಟ್ಕೋಬೇಕು. ಭಾರತದಲ್ಲಿ ಎಷ್ಟು ಬೀಚಸ್ಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಸಿಕ್ಕಿದೆ? 8 ಬೀಚಸ್ಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಯಾವೆಲ್ಲ ಬೀಚಸ್ಗಳು? ಶಿವರಾಜ್ಪುರ್ ಅಂತ ಹೇಳಿ ದ್ವಾರಕಾ ಗುಜರಾತಲ್ಲಿದೆ.
ಘೋಕ್ಲಾ ಅಂಥೇಳಿ ದಿವ್, ಕಾಸರಗೋಡ್ ಅನ್ನುವಂಥದ್ದು ಕರ್ನಾಟಕ, ಪುಡುಬಿದ್ರಿ ಅನ್ನುವಂಥದ್ದು ಕರ್ನಾಟಕ, ಕಪ್ಪಡ್ ಕೇರಳ, ಋಷಿಕೊಂಡ ಆಂಧ್ರ ಪ್ರದೇಶ್, ಗೋಲ್ಡನ್ ಪುರಿ ಒಡಿಸ್ಸಾದಲ್ಲಿ, ರಾಧಾನಗರ್ ಅಂಡಮಾನ್ ನಿಕೋಬಾರ್. ಈ 8 ಬೀಚಸ್ಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಸಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಬೀಚಸ್, ಕರ್ನಾಟಕದಲ್ಲಿ 2 ಇದ್ದಾವೆ, ಗುಜರಾತಲ್ಲಿ 1 ಇದೆ, ಆಂಧ್ರ ಪ್ರದೇಶದಲ್ಲಿ 1, ಕೇರಳದಲ್ಲಿ 1, ಒಡಿಸ್ಸಾದಲ್ಲಿ 1, ಅಂಡಮಾನ್ ನಿಕೋಬಾರ್ ಮತ್ತು ದಿವಲ್ಲಿ ಒಂದೊಂದಿದೆ ಅನ್ನುವಂಥದ್ದು ಸಹ ತಾವು ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಟಾಪಿಕ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಟ್ 10 ಇಯರ್ಸ್ ಅಂತ ಮಾತಾಡ್ತಿದ್ದೀವಿ. ಅಂದರೆ 10 ವರ್ಷ 2020ರಲ್ಲಿ ಆಗಿದೆ. ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010 ಅಡಿಯಲ್ಲಿ ರಚನೆ ಮಾಡಿರುವಂಥದ್ದು. ಇದು ಒಂದು ಆ್ಯಕ್ಟ್ ಅಂದರೆ ಪಾರ್ಲಿಮೆಂಟಿಂದ ಪಾಸ್ ಆಗಿದೆ ಅಂದ ಕೂಡಲೇ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು. ಇದರ ಅಡಿಯಲ್ಲಿ ಎಷ್ಟು ಜನ ಯಾರ್ಯಾರು ಇರ್ತಾರೆ ಅಂತಂದರೆ, ಒಬ್ಬರು ಫುಲ್ ಟೈಮ್ ಚೇರ್ಪರ್ಸನ್ ಇರ್ತಾರೆ ಆ್ಯಂಡ್ ನಾಟ್ ಲೆಸ್ ದ್ಯಾನ್ 10 ಮೆಂಬರ್ಸ್ ಅಥವಾ ಮ್ಯಾಕ್ಸಿಮಮ್ 20 ಜನ ಫುಲ್ ಟೈಮ್ ಜುಡಿಷಿಯಲ್ ಮೆಂಬರ್ಸನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಎಷ್ಟು ಜನ ಇರಬೇಕು ಅನ್ನುವಂಥದ್ದು. ಸೊ 10ರಿಂದ 20 ಜನ ಇರಬಹುದು. ಏನಿದು ನ್ಯಾಷನಲ್ ಜುಡಿಷಿಯಲ್ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ದು ಕೆಲಸ ಅಂತಂದರೆ, ಮುಖ್ಯವಾಗಿ ನಿಸರ್ಗಕ್ಕೆ ಸಂಬಂಧಿಸಿದಂತೆ ಅದನ್ನು ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕೇಸಸ್ಗಳು ಇದ್ದಾವೆ ಅವುಗಳನ್ನು ಆದಷ್ಟು ಬೇಗ ಡಿಸ್ಪೋಸ್ ಮಾಡುವಂಥದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪ್ರಾಜೆಕ್ಟ್ಸ್ಗಳಿಗೆ. ಸಪೋಸ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಅಥವಾ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರುವಂತಹ ಕೇಸಸ್ಗಳು ಇರ್ತಾವಲ್ಲ, ಅವುಗಳನ್ನು ನೋಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಡುವಂತಹ ತೀರ್ಪು ಸಿವಿಲ್ ಕೋರ್ಟ್ಗೆ ಸಮಾನವಾಗಿರುತ್ತದೆ ಅನ್ನುವಂಥದ್ದು ಸಹ ತಮಗೆ ಗೊತ್ತಿರಬೇಕು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಖ್ಯವಾಗಿ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಪೊಲ್ಯೂಷನ್ ಆ್ಯಕ್ಟ್ 1974, ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಸೆಸ್ ಆ್ಯಕ್ಟ್ 1977, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980, ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ 1991, ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002. ಈ ಎಲ್ಲ ಮಸೂದೆಗಳನ್ನು ಅಥವಾ ಈ ಎಲ್ಲ ಮಸೂದೆಗಳಿಗೆ ಸಂಬಂಧಿಸಿದಂತೆ ಕೇಸಸ್ಗಳನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನೋಡಿಕೊಳ್ಳುತ್ತೆ. ಆ್ಯಂಡ್ ಬಹಳ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಳ್ಳಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನಿದೆಯೋ ಅದು ಇದರ ಅಡಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಸಹ ತಾವು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿ. ಸೊ ಮುಂದಿನ ಒಂದು ವಿಷಯ ಹಿಮಾಲಯನ್ ಬ್ರೌನ್ ಬೇರ್. ಸೊ ಈ ಒಂದು ವಿಷಯದಲ್ಲಿ ಅಥವಾ ಸಂಚಿಕೆಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹಿಮಾಲಯನ್ ಬೇರ್ಸ್ಗಳಿಗೆ ಸಂಬಂಧಿಸಿದಂತೆ, ಅದರಲ್ಲೂ ಬ್ರೌನ್ ಬೇರ್ಸ್ಗಳಿಗೆ ಸಂಬಂಧಿಸಿದಂತೆ ಕ್ಲೈಮೇಟ್ ಚೇಂಜ್ನಿಂದಾಗಿ ಏನು ಅವರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡಿತ್ತು. ಅದರಲ್ಲಿ ಗೊತ್ತಾಗಿರುವಂಥದ್ದು ಇವರ ಹ್ಯಾಬಿಟ್ಯಾಟ್ ಮತ್ತು ಒಂದಿಷ್ಟು ಕಾರಿಡಾರ್ ಅವರೆಲ್ಲಿ ಓಡಾಡ್ತಿರ್ತಾವಲ್ಲ ಅವುಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಇವರ ಸಂಖ್ಯೆಯೂ ಕಡಿಮೆ ಆಗಿದೆ ಅನ್ನುವಂಥದ್ದು. ಈ ಹಿಮಾಲಯನ್ ಬ್ರೌನ್ ಬೇರ್ಗಳು ನಮಗೆ ನಾರ್ತ್ ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಹಿಮಾಲಯಸ್, ಭಾರತ, ಪಾಕಿಸ್ತಾನ್, ನೇಪಾಲ್, ಟಿಬೆಟ್ ಆಟೋನಮಸ್ ರೀಜನ್ ಆಫ್ ಚೈನಾ ಮತ್ತು ಭೂತಾನ್ ಭಾಗಗಳಲ್ಲಿ ಕಾಣಲು ಸಿಗ್ತವೆ. ಇವು ಯೂಶಲಿ ಹೈ ಆಲ್ಟಿಟ್ಯೂಡ್ ಏರಿಯಾಸಲ್ಲಿರ್ತವೆ ಆ್ಯಂಡ್ IUCN ರೆಡ್ ಲಿಸ್ಟ್ನ ಅಡಿಯಲ್ಲಿ ಇವು ಕ್ರಿಟಿಕಲಿ ಎಂಡೇಂಜರ್ಡ್, ನೆನ್ಪಿಟ್ಕೊಳ್ಳಿ, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಪಡ್ಕೊಂಡಿರ್ತವೆ. ಸೈಟಸಲ್ಲಿ ಇದು ಅಪೆಂಡಿಕ್ಸ್ 1ನಲ್ಲಿ ಇಡಲಾಗಿದೆ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಅಂಥೇಳಿ ಯಾವ ಪ್ರಯಾರಿಟಿ ಮೇಲೆ ಆ ಪ್ರಾಣಿಗಳನ್ನು ಅದರಲ್ಲಿ ಇಡಲಾಗುವಂಥದ್ದು. ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಶೆಡ್ಯೂಲ್ 1ನಲ್ಲಿ ಇಡಲಾಗಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಇವು ನಾಶವಾಗಲು ಮುಖ್ಯ ಕಾರಣ ಮಾನವ ಮತ್ತು ಪ್ರಾಣಿಗಳ ನಡುವೆ ಆಗ್ತಾ ಇರುವಂತಹ ಘರ್ಷಣೆ, ಇವರ ಹ್ಯಾಬಿಟ್ಯಾಟ್ನಲ್ಲಿ ಆಗ್ತಾ ಇರುವಂತಹ ಲಾಸಸ್ಸು ಮತ್ತು ಇವುಗಳಲ್ಲದೆ ಇವರ ಆರ್ಗನ್ಸು ಮತ್ತು ಕ್ಲಾಸ್ ಫರ್ರನ್ನು ಲಾಭಕ್ಕೋಸ್ಕರ ಇವನ್ನು ಕೊಂದು ಮಾರುಕಟ್ಟೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇರೋದು ಸಹ ನಡೀತಾ ಇರುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಇಂಡಿಯಾಸ್ ಏರ್ ಕ್ವಾಲಿಟಿ, ದಟ್ ಈಸ್ ಸ್ಟಬಲ್ ಬರ್ನಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ವಿಂಟರ್ ಸೀಸನ್ನಲ್ಲಿ ದೆಹಲಿ ಸುತ್ತ, ಹರಿಯಾಣ, ರಾಜಸ್ಥಾನ್, ವೆಸ್ಟರ್ನ್ UP ಭಾಗದಲ್ಲಿ ಮಾಡುವಂತಹ ಅಥವಾ ಬೆಳೆಗಳು ಬೆಳೆದಂತಹ ಕೊನೆಗೆ ಉಳ್ಕೋತಾವಲ್ಲ ಎಲ್ಲ ರಾಶಿ ಮಾಡಿದ ಮೇಲೆ ಅವುಗಳನ್ನು ಸುಟ್ಟಾಕೋದ್ರಿಂದ ಡೆಲ್ಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಏರ್ ಪೊಲ್ಯೂಷನ್ನ ಸಮಸ್ಯೆ ಕಾಣ್ತಾ ಇದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೂ ಡೆಲ್ಲಿ ಮತ್ತು ಬೇರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ನಮಗೆ ಆ ಒಂದು ಸ್ಟಬಲ್ ಬರ್ನಿಂಗಿಂದ ಏನು ಪ್ರಶ್ನೆ ಕೇಳಬಹುದು? ಸ್ಟಬಲ್ ಬರ್ನಿಂಗಿಂದ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದಾಗ ಅದರಲ್ಲಿ ಇರುವಂತಹ ಮೇಜರ್ ಗ್ಯಾಸಸ್ ಯಾವ್ಯಾವು? ಮೊದಲನೇದು ಮೀಥೇನ್, CH4, ಕಾರ್ಬನ್ ಮೊನಾಕ್ಸೈಡ್, ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡು ಆ್ಯಂಡ್ ಕಾರ್ಸಿನೋಜೆನಿಕ್ ಪಾಲಿಸೈಕ್ಲಿಕ್ ಅರೋಮೇಷನ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಇವು ಕೇಳುವಂತಹ ಸಾಧ್ಯತೆಗಳು ಇರ್ತಾವೆ ಪ್ರಿಲಿಮ್ಸಲ್ಲಿ. ಆ್ಯಂಡ್ ಒನ್ಸ್ ಇವು ಗಾಳಿಯಲ್ಲಿ ಬಿಟ್ಟಾಗ ಇವು ಮನುಷ್ಯನಿಗೆ ಆ್ಯಕ್ಚುಲಿ ಕ್ಯಾನ್ಸರ್ ಆಗಿರಬಹುದು ಅಥವಾ ಲಂಗ್ ರಿಲೇಟೆಡ್ ಡಿಸೀಸಸ್ ಆಗುವಂತಹ ಸಾಧ್ಯತೆಗಳನ್ನು ಹೆಚ್ಚು ಮಾಡ್ತವೆ. ಆ್ಯಂಡ್ ಇದಲ್ಲದೆ ಏರ್ ಪೊಲ್ಯೂಷನ್ ಇನ್ನೂ ಯಾವ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು, ಸಾಯಿಲ್ ಫರ್ಟಿಲಿಟಿಗೆ ಎಫೆಕ್ಟ್ ಮಾಡುತ್ತಾ? ಎಸ್.
ಸಿ ಮಣ್ಣಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಒಂದ್ಸರಿ ನೀವು ಹೊಲದಲ್ಲಿ ಬೆಂಕಿ ಹಚ್ಚಿಬಿಟ್ರೆ ಆಬ್ವಿಯಸ್ಲಿ ಅಲ್ಲಿನ ಭಾಗದಲ್ಲಿ ಹಸ್ಕ್ ಅಂಥೇಳಿ ಆ ಒಂದು ಸಾಯಿಲ್ ಮೇಲೆ ಕುತ್ಕೊಳ್ಳೋದ್ರಿಂದ ನ್ಯೂಟ್ರಿಯೆಂಟ್ಸ್ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಆ್ಯಂಡ್ ಹೀಟ್ ಪೆನಿಟ್ರೇಷನ್ ಅಂತಂದರೆ ಈ ಸ್ಟಬಲ್ ಬರ್ನ್ ಮಾಡುವಂತಹ ಸಂದರ್ಭದಲ್ಲಿ ಏನು ಹೀಟ್ ಜನರೇಟ್ ಆಗುತ್ತಲ್ಲ, ಅದರಿಂದಾಗಿ ಸಾಯಿಲ್ನಲ್ಲಿ ಆ ಒಂದು ಹೀಟ್ ಪೆನಿಟ್ರೇಟ್ ಆಗಿ ನೀರಿನ ಅಂಶವನ್ನು ಸಾಯಿಲ್ ಕಳ್ಕೊಳ್ಳುತ್ತೆ, ಮಣ್ಣು ಕಳ್ಕೊಳ್ಳುತ್ತೆ. ಆ ನೀರಿನ ಅಂಶಗಳ ಜೊತೆಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಮೈಕ್ರೋಬ್ಸ್ ಇರ್ತಾವೋ ಆ ಮೈಕ್ರೋಬ್ಸ್ ಸಾವನ್ನಪ್ಪೋದ್ರಿಂದ ಮಣ್ಣು ತನ್ನ ಒಂದು ಫಲವತ್ತತೆಯನ್ನು ಕಳ್ಕೊಳ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ರ್ಯಾಟಿಫಿಕೇಷನ್ ಆಫ್ POP ಅಂತಂದರೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ. ಸ್ಟಾಕ್ಹೋಮ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿತವಾಗಿರುವಂಥದ್ದು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಇದು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗಳಿಗೆ ಸಂಬಂಧಿಸಿದಂತಹ ಒಂದು ಕನ್ವೆನ್ಷನ್ ಆಗಿರುತ್ತದೆ. ಭಾರತ ಸರ್ಕಾರ ಈ ಒಂದು ಸ್ಟಾಕ್ಹೋಮ್ ಕನ್ವೆನ್ಷನನ್ನು ಅಡಿಯಲ್ಲಿ ಇರುವಂತಹ 7 ಕೆಮಿಕಲ್ಸಿಗೆ ಸಂಬಂಧಿಸಿದಂತೆ ರ್ಯಾಟಿಫಿಕೇಷನನ್ನು ಮಾಡಿದೆ. ಸೊ ಬಹಳಷ್ಟು ಕೆಮಿಕಲ್ಸ್ಗಳನ್ನು ಸ್ಟಾಕ್ಹೋಮ್ ಕನ್ವೆನ್ಷನ್ನಲ್ಲಿ ಯಾವುದು ತಡೆ ಹಿಡಿಯುವ ಅವಶ್ಯಕತೆ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ರೆಕಮೆಂಡೇಷನ್ಗಳನ್ನು ಸರ್ಕಾರಕ್ಕೆ ಕೊಡುತ್ತೆ. ಅದು ಸರ್ಕಾರಗಳು ರ್ಯಾಟಿಫೈ ಮಾಡಿದಾಗ ಅದನ್ನು ಬದ್ಧತೆಯನ್ನು ಅಥವಾ ಫಾಲೋ ಮಾಡಬೇಕಾಗಿರುತ್ತದೆ. ಈ ಒಂದು ಸ್ಟಾಕ್ಹೋಮ್ ಕನ್ವೆನ್ಷನ್ ಮುಖ್ಯವಾಗಿ POPಗಳ ಬಗ್ಗೆ ಆಗಿರುತ್ತಂಥದ್ದು ಮಾನವರ ಅಥವಾ ಮನುಷ್ಯನ ಆರೋಗ್ಯ ಮತ್ತು ನಿಸರ್ಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಗ್ಲೋಬಲ್ ಟ್ರೀಟಿ ಬಹುಮುಖ್ಯವಾಗಿರುವಂಥದ್ದು. 2001ರಲ್ಲಿ ಈ ಒಂದು ಸ್ಟಾಕ್ಹೋಮ್ ಅನ್ನುವಂಥದ್ದು ಸ್ವೆಡನ್ನಲ್ಲಿ ಇರುವಂತಹ ಒಂದು ಜಾಗ ಆ ಒಂದು ಸಿಗ್ನೇಚರಿಗೋಸ್ಕರ ಓಪನ್ ಮಾಡಿರುವಂಥದ್ದು 2001ರಲ್ಲಿ. 2004ರಲ್ಲಿ ಇದು ಎಫೆಕ್ಟಿವ್ ಆಯಿತು. ಈ ಸ್ಟಾಕ್ಹೋಮ್ ಕನ್ವೆನ್ಷನ್ ಮುಖ್ಯವಾಗಿ POPsಗಳು ಬೇರೆ ಬೇರೆ ಅನೆಕ್ಸಸ್ಗಳಲ್ಲಿ ಲಿಸ್ಟ್ ಮಾಡಿದೆ, ಅದು ಯಾವುದು ಅಂತ ಹೇಳಿ. ಈಗ ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಲೀಸ್ಟ್ ಇಂಪಾರ್ಟೆಂಟ್ ಇದೆ ಅಥವಾ ಮಧ್ಯದಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಕ್ಯಾಟಗರಿ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಸ್ಟಾಕ್ಹೋಮ್ ಕನ್ವೆನ್ಷನ್ ಸೇಫರ್ ಆಲ್ಟರ್ನೇಟಿವ್ಸ್, ಯಾವೆಲ್ಲ ಕೆಮಿಕಲ್ಸ್ಗಳು ಬಹಳ ಡೇಂಜರಸ್ ಇದ್ದಾವೆ ಅವುಗಳನ್ನು ಹಿಂದಿಟ್ಟು ಬೇರೆ ಆಲ್ಟರ್ನೇಟಿವ್ಸ್ ಕಡೆಗೆ ತಿರುಗುವಂತಹ ಪ್ರಯತ್ನಗಳನ್ನು ರಾಷ್ಟ್ರಗಳು ನಡೆಸಬೇಕು ಅನ್ನುವಂಥದ್ದು. 2ನೇ ಹಂತದಲ್ಲಿ ಏನು ಕೆಮಿಕಲ್ಸ್ಗಳು ಡೇಂಜರ್ ಆಗಿರುವಂಥದ್ದು ಸ್ಟಾಕಪ್ ಮಾಡ್ಕೋತಾರಲ್ಲ ಅವುಗಳನ್ನು ತೆಗೆದುಹಾಕುವಂಥದ್ದು ಸಹ ಇಲ್ಲಿ ಪ್ರಯತ್ನಗಳನ್ನು ಮಾಡೋದಕ್ಕೆ POPಗೆ ಸಂಬಂಧಿಸಿದಂತೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತಂದರೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗೆ ಸಂಬಂಧಿಸಿದಂತಹ ಒಂದು ಕನ್ವೆನ್ಷನ್ ಅನ್ನೋದನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಸೊ ನಾನು ಹಿಂದೆ ಹೇಳ್ತಾ ಇದ್ದೆ POPಗೆ ಸಂಬಂಧಿಸಿದಂತೆ ಸ್ಟಾಕ್ಹೋಮ್ ಕನ್ವೆನ್ಷನ್ನಲ್ಲಿ ಒಂದಿಷ್ಟು ಕೆಟಗರೀಸ್ಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು. ಇಲ್ಲಿ ನೀವು ನೋಡಬಹುದು 12 ಕೆಮಿಕಲ್ಸ್ಗಳನ್ನು 3 ಕೆಟಗರಿಗಳಲ್ಲಿ ಡಿವೈಡ್ ಮಾಡಲಾಗಿದೆ. 8 ಪೆಸ್ಟಿಸೈಡ್ಸ್, 2 ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಆ್ಯಂಡ್ 2 ಅನ್ಇಂಟೆಡ್ ಬೈ ಪ್ರಾಡಕ್ಟ್ಸ್. ಅಂದರೆ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ಅಥವಾ ಎಂಡ್ ಪ್ರಾಡಕ್ಟ್ ಬೇರೆ ಇರುತ್ತೆ, ಬಟ್ ಬೈ ಪ್ರಾಡಕ್ಟಲ್ಲಿ ಬರುವಂತಹ ಕೆಮಿಕಲ್ ಡೇಂಜರ್ ಆಗಿರುವಂಥದ್ದು. ಸೊ 8 ಪೆಸ್ಟಿಸೈಡ್ಸ್ಗಳಲ್ಲಿ DDT, ಕ್ಲೋರ್ಡೇನ್, ಡಯಲ್ಡ್ರಿನ್, ಎಂಡ್ರಿನ್, ಹೆಪ್ಟಾಲ್ಚರ್, ಮಿರೆಕ್ಸ್, ಟೆಕ್ಸಾಫೀನ್, ಅಲ್ಡ್ರಿನ್ ಅನ್ನುವಂತಹ 8 ಪೆಸ್ಟಿಸೈಡ್ಸ್. ಈ ಹೆಸರುಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಸೊ ದಟ್ ಒಂದಲ್ಲ ಒಂದು ಸರಿ ಯಾವುದಾದ್ರೂ ಕಾರಣಕ್ಕೆ ಈ ಕೆಮಿಕಲ್ಸ್ಗಳ ಹೆಸರನ್ನು ಎಲ್ಲಾದರೂ ಕೊಟ್ಟಿದ್ದಲ್ಲಿ ತಾವು ಅಟ್ಲೀಸ್ಟ್ ಐಡೆಂಟಿಫೈ ಮಾಡೋಕ್ಕೆ ತಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಯಾವ್ಯಾವು? ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಆ್ಯಂಡ್ ಹೆಕ್ಸಾಕ್ಲೋರೋಬೆನ್ಸಿನ್ ಅಂಥೇಳಿ. ಆ್ಯಂಡ್ 2 ಅನ್ಇಂಟೆಂಡೆಡ್ ಬೈ ಪ್ರಾಡಕ್ಟ್ಸು ಸಹ ಇದ್ದಾವೆ. ಅದನ್ನು ಡಯಾಕ್ಸಿನ್ಸ್ ಅಥವಾ ಫರನ್ಸ್ ಅಂತ ಕರಿತೀವಿ. ಡಯಾಕ್ಸಿನ್ಸ್ ಅಥವಾ ಫರನ್ಸ್ ಅಂದರೆ ಪಾಲಿಕ್ಲೋರಿನೇಟೆಡ್ ಡೈಬೆನ್ಸೋ ಬಿ ಡಯಾಕ್ಸಿನ್ಸ್ ಅಂಥೇಳಿ ಅಥವಾ ಡೈಬೆನ್ಸೋ ಫರನ್ಸ್ ಅಂಥೇಳಿ. ಇವೆರಡು ಬೈ ಪ್ರಾಡಕ್ಟ್ ಆಗಿರುವಂಥದ್ದು. ಈ ಒಂದು POP ಅಥವಾ ಸ್ಟಾಕ್ಹೋಮ್ ಕನ್ವೆನ್ಷನ್ನ ಅಡಿಯಲ್ಲಿ ಈ ಕೆಮಿಕಲ್ಸ್ಗಳನ್ನು ಆಲ್ಟರ್ನೇಟಿವ್ ಇದನ್ನು ತೆಗೆದುಹಾಕೋಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಸೊ ಮುಂದಿನ ಟಾಪಿಕ್ಕು ಸೌತ್ ಏಷ್ಯನ್ ಫ್ಲ್ಯಾಶ್ ಫ್ಲಡ್ಸ್ ಗೈಡೆನ್ಸ್ ಸಿಸ್ಟಮ್. ಸೊ ಫ್ಲ್ಯಾಶ್ ಫ್ಲಡ್ಸ್ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಅಥವಾ ಸೀರಿಯಸ್ ಆಗಿರುವಂತಹ ನ್ಯಾಚುರಲ್ ಡಿಸಾಸ್ಟರ್. ಇದರಿಂದಾಗಿ ಜೀವ ಮತ್ತು ಪ್ರಾಪರ್ಟಿಯ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದ ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಪೊಟೆನ್ಷಿಯಲ್ ಫ್ಲಡ್ಡಿಂಗ್ ಸಿನಾರಿಯೋಸ್ ಅಥವಾ ಮಳೆಯಲ್ಲಿ ಆಗುವಂತಹ ವೇರಿಯೇಷನ್ಸ್ಗಳನ್ನು 4 ರಿಂದ 6 ತಾಸು ಮುಂಚೆ ಅಡ್ವಾನ್ಸ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ಆ ಒಂದು ಪ್ರವಾಹಗಳಿಂದ ಆಗುವಂತಹ ಡ್ಯಾಮೇಜಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಸೌತ್ ಏಷ್ಯಾದಲ್ಲಿ ಇರುವಂತಹ ಭೂತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್ ಈ ರಾಷ್ಟ್ರಗಳಿಗೆ ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಹಿತಿಗಳನ್ನು ಕೊಡುವಂಥದ್ದು. ಮುಖ್ಯವಾಗಿ ಫ್ಲ್ಯಾಶ್ ಫ್ಲಡ್ಸ್ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ಗಳಿಗೆ ಅನುಕೂಲವಾಗುತ್ತದೆ. ಸರ್ಕಾರವೂ ಸಹ ಸರಿಯಾದ ಸಮಯದಲ್ಲಿ ಒಂದಿಷ್ಟು ಇವ್ಯಾಕ್ಯುವೇಷನ್ಸನ್ನು ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸೌತ್ ಏಷ್ಯಾ ಫ್ಲ್ಯಾಶ್ ಫ್ಲಡ್ ಗೈಡೆನ್ಸ್ ಸಿಸ್ಟಮನ್ನು ಭಾರತ ನೇತೃತ್ವದಲ್ಲಿ ತಂದಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ಅರ್ತ್ ಶಾಟ್ ಪ್ರೈಸ್.
ಬ್ರಿಟಿಷ್ನ ಅಥವಾ ಬ್ರಿಟನ್ಸ್ನ ಪ್ರಿನ್ಸ್ ಆದಂತಹ ವಿಲಿಯಂ ಅವರು 50 ಮಿಲಿಯನ್ ಪೌಂಡ್ಸ್ನ ಅರ್ತ್ ಶಾಟ್ ಪ್ರೈಸ್ ಅನ್ನುವಂಥದ್ದು ಅಂದರೆ ಅವಾರ್ಡನ್ನು ಶುರು ಮಾಡಿದ್ದಾರೆ. ಈ ಒಂದು ಅವಾರ್ಡ್ ಅವರು ಶುರು ಮಾಡಿರುವಂತಹ ಮುಖ್ಯ ಉದ್ದೇಶ ಪ್ರಪಂಚದಲ್ಲಿ ನಿಸರ್ಗಕ್ಕೆ ಸಂಬಂಧಿಸಿದಂತಹ ಚಾಲೆಂಜಸ್ಗಳು ಏನಿದ್ದಾವೆ ಅದಕ್ಕೆ ಸೊಲ್ಯೂಷನನ್ನು ಕೊಡುವಂತಹ ಬೆಸ್ಟ್ಗೆ ಅಥವಾ ಬೆಸ್ಟ್ ವ್ಯಕ್ತಿಗೆ ಈ ಒಂದು ಅರ್ತ್ ಶಾಟ್ ಪ್ರೈಸನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. 5 ಕ್ಷೇತ್ರದಲ್ಲಿ ಈ ಒಂದು ಪ್ರೈಸನ್ನು ಕೊಡುವಂಥದ್ದು. ಪ್ರೊಟೆಕ್ಟ್ ಆ್ಯಂಡ್ ರೀಸ್ಟೋರ್ ನೇಚರನ್ನು ಕಾಪಾಡುವಂಥದ್ದು ಮತ್ತು ಅದನ್ನು ರೀಸ್ಟೋರ್ ಮಾಡುವಂತಹ ಸೊಲ್ಯೂಷನ್ಗಳು, ಗಾಳಿಯನ್ನು ಕ್ಲೀನ್ ಮಾಡುವಂಥದ್ದು, ಓಷನ್ಸ್ಗಳನ್ನು ರಿವೈವ್ ಮಾಡುವಂಥದ್ದು, ವೇಸ್ಟ್ ಫ್ರೀ ವರ್ಲ್ಡನ್ನು ಹೇಗೆ ನಾವು ರೆಡಿ ಮಾಡಬಹುದು ಅಥವಾ ಕ್ರಿಯೇಟ್ ಮಾಡಬಹುದು, ಕ್ಲೈಮೇಟನ್ನು ಹೇಗೆ ನಾವು ಸರಿಪಡಿಸಬಹುದು. ಸೊ ಈ 5 ಕ್ಷೇತ್ರಗಳಲ್ಲಿ ಬರುವಂತಹ ಬೆಸ್ಟ್ ಸೊಲ್ಯೂಷನ್ಸ್ಗಳಿಗೆ ಈ 50 ಮಿಲಿಯನ್ ಪೌಂಡ್ಸ್ಗಳ ಅರ್ತ್ ಶಾಟ್ ಪ್ರೈಸನ್ನು ಬ್ರಿಟಿಷ್ ಪ್ರಿನ್ಸ್ ವಿಲಿಯಮ್ಸ್ ಅವರು ಶುರು ಮಾಡಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಪ್ರೈಸ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ಮುಂದಿನ ಒಂದು ವಿಷಯ ಪನ್ನಾ ಬಯೋಸ್ಫಿಯರ್ ರಿಸರ್ವ್. ಬಹಳ ಇಂಪಾರ್ಟೆಂಟ್, ಇದು ಈ ವರ್ಷ ಕೇಳಲು ಸಾಧ್ಯತೆ ಇರುವಂಥದ್ದು. ಸೊ ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ. ಈ ಚಿತ್ರದಲ್ಲಿ ತಾವು ನೋಡಬಹುದು, ಇದು ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಆಗಿರುವಂಥದ್ದು. ಸೊ ಈ ಒಂದು ಮ್ಯಾಪಲ್ಲಿ ಕೊಟ್ಟಿರುವಂಥದ್ದು ಬೇರೆ ಬೇರೆ ಬಯೋಸ್ಫಿಯರ್ ರಿಸರ್ವ್ಸ್ ಇನ್ ಇಂಡಿಯಾ ಯಾವ್ಯಾವ ಇದ್ದಾವೆ ಅಂತ ಹೇಳಿ. ನೀಲಗಿರೀಸ್ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಬಾರ್ಡರಲ್ಲಿ ಬರುವಂಥದ್ದು. ಅಗಸ್ತಮಲ್ಯ ಕೇರಳ ತಮಿಳುನಾಡು ಬಾರ್ಡರಲ್ಲಿ. ಗಲ್ಫ್ ಆಫ್ ಮನ್ನಾರ್, ಗ್ರೇಟ್ ನಿಕೋಬಾರ್ ಅಂಡಮಾನ್ ನಿಕೋಬಾರಲ್ಲಿ. ಸುಂದರ್ಬನ್ ವೆಸ್ಟ್ ಬೆಂಗಾಲ್, ಸಿಮ್ಲಿಪಾಲ್ ಒಡಿಸ್ಸಾ, ಅಮರ್ಕಂಟಕ್ ಛತ್ತೀಸ್ಗಢ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರಲ್ಲಿ. ಪಚ್ಮರಿ ಮಧ್ಯಪ್ರದೇಶ್, ರನ್ ಆಫ್ ಕಚ್ ಗುಜರಾತ್, ಕೋಲ್ಡ್ ಡೆಸರ್ಟ್ ಹಿಮಾಚಲ್ ಪ್ರದೇಶ್, ನಂದಾದೇವಿ ಉತ್ತರಾಖಂಡ್, ಕಂಚನಜಂಗಾ ಸಿಕ್ಕಿಂ, ಮಾನಸ್ ಅಸ್ಸಾಂ, ನೋಕ್ರೇಕ್ ಮೇಘಾಲಯ, ದಿಬ್ರು ಸೈಖೋವಾ ಇದು ಸಹ ಅಸ್ಸಾಂ, ದಿಬಾಂಗ್ ಅರುಣಾಚಲ್ ಪ್ರದೇಶ್. ಇವು ಒಂದಿಷ್ಟು ಇಂಪಾರ್ಟೆಂಟ್ ಯಾವ್ಯಾವ ರಾಜ್ಯದಲ್ಲಿ ಏನೇನು ಇದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಯಾಕೆ ಈ ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಮಾತಾಡ್ತಿದ್ದೀವಿ? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ನು ಪನ್ನಾ ಬಯೋಸ್ಫಿಯರ್ ರಿಸರ್ವನ್ನು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್ ಪಟ್ಟಿಯಲ್ಲಿ ಆ್ಯಡ್ ಮಾಡಿರುವಂಥದ್ದು. ಇದಕ್ಕಿಂತ ಮುನ್ನ ಪಚ್ಮರಿ ಮತ್ತು ಅಮರ್ಕಂಟಕ್ ಬಯೋಸ್ಫಿಯರ್ ರಿಸರ್ವ್ಸ್ಗಳನ್ನು ಈ ಒಂದು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸಿಗೆ ಆ್ಯಡ್ ಮಾಡಲಾಗಿತ್ತು. ಸೊ ಇದು ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಮೂರನೆಯ ಭಾರತೀಯ ಬಯೋಸ್ಫಿಯರ್ ರಿಸರ್ವ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸಿಗೆ ಆ್ಯಡ್ ಆಗೋದಕ್ಕೆ. ಈ ಒಂದು ಪನ್ನಾ ರಿಸರ್ವಿಂದ ಯಾವ ನದಿ ಹರಿಯುತ್ತೆ? ಕೇನ್ ರಿವರ್ ದೇಶದಲ್ಲಿ ಅತಿ ಕಡಿಮೆ ಪೊಲ್ಯೂಟೆಡ್ ರಿವರ್ ಯಮುನಾ ರಿವರ್ಗೆ ಹೋಗಿ ಸೇರಿಕೊಳ್ಳುವಂಥದ್ದು. ಸೊ ಈ ಒಂದು ಕೇನ್ ನದಿಯು ಈ ಒಂದು ರಿಸರ್ವಿಂದ ಹರಿದು ಹೋಗುವಂತಹದ್ದು. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ UPSCಯಲ್ಲಿ. ಸೊ ಭಾರತದಲ್ಲಿ ಕೇನ್ ನದಿ ಹರಿದು ಹೋಗುವಂತಹ ರಿಸರ್ವ್ ಯಾವುದು ಅಂತ ಹೇಳಿ ಕೇಳೋದಲ್ಲೂ ಪ್ರಶ್ನೆ ಸಾಧ್ಯತೆಗಳು ಇರ್ತವೆ. ಸೊ ಕೇನ್ ಬತ್ವಾ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟು ಸಹ ಇದೇ ಭಾಗದಲ್ಲಿ ನೆಲೆಸ್ಕೊಂಡಿದೆ ಅನ್ನುವಂಥದ್ದು ತಿಳ್ಕೋಬೇಕು. ಮುಂದಿನ ಒಂದು ವಿಷಯ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್. ಸೊ ಇಲ್ಲಿ ಮುಖ್ಯವಾಗಿ ಗ್ಲೋಬಲ್ ಫಾರೆಸ್ಟ್ ಅಸೆಸ್ಮೆಂಟ್ 2020 ಹೊರತಂದಿರುವಂಥದ್ದು. ಅಂದರೆ ಪ್ರಪಂಚದಲ್ಲಿ ಇರುವಂತಹ ಕಾಡಿನ ರಿಸೋರ್ಸಸ್ ಎಷ್ಟಿದೆ ಅನ್ನುವಂತಹ ಸರ್ವೆ. ಈ ಒಂದು ಸರ್ವೆಯನ್ನು ಯುನೈಟೆಡ್ ನೇಷನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಈ ರೀತಿಯ ಪ್ರಶ್ನೆಗಳೇ ಮುಖ್ಯವಾಗಿ ಕೇಳಲು ಸಾಧ್ಯತೆ ಜಾಸ್ತಿ ಇರ್ತವೆ. ಬೇರೆ ಫೈಂಡಿಂಗ್ಸ್ ಒಂದಿಷ್ಟು ಸಾಧ್ಯತೆಗಳು ಕಡಿಮೆ. ಸೊ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ 2020 ಯುನೈಟೆಡ್ ನೇಷನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಹೊರತಂದಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ಕಂಡಿರುವಂತಹ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ. ಈ ಒಂದು ಸರ್ವೆಯನ್ನು 1990ರಿಂದ 2020 ಸಮಯಕ್ಕೆ ಮಾಡಿರುವಂಥದ್ದು. ಸೊ ಪ್ರಪಂಚ ಮಟ್ಟದಲ್ಲಿ ಕಾಡಿನ ರಿಸೋರ್ಸಸ್ಸು 30 ವರ್ಷಗಳಲ್ಲಿ ತುಂಬ ಕಡಿಮೆ ಆಗಿದೆ ಅನ್ನುವಂಥದ್ದು. ಪ್ರಪಂಚದಲ್ಲಿ ಸುಮಾರು 178 ಮಿಲಿಯನ್ ಹೆಕ್ಟರ್ಗಳ ಕಾಡನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಕಳ್ಕೊಂಡಿರುವಂತಹ ಕಾಡು ಸುಮಾರು ಲಿಬಿಯಾ ದೇಶದ ಸೈಜಿಗೆ ಸಮಾನವಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮತ್ತು ನ್ಯಾಚುರಲ್ ಆಗಿ ರೀಜನರೇಟ್ ಆಗುವಂತಹ ಕಾಡಿನ ಸಂಖ್ಯೆಯು ಬಹಳ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಗೊತ್ತಾಗ್ತಾ ಇರುವಂಥದ್ದು. ಆ್ಯಂಡ್ ಈ ಒಂದು ಫಾರೆಸ್ಟ್ನಲ್ಲಿ ಆಗ್ತಾ ಇರುವಂತಹ ಲಾಸಸ್ಸು ಮುಖ್ಯವಾಗಿ ನಾವು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಮಾಡದೇ ಇರುವಂತಹ ನಿಟ್ಟಿನಲ್ಲಿ ದೊಡ್ಡ ಸಮಸ್ಯೆಯಾಗಿ ಮುಂದೊಂದು ದಿನ ಕಾಣಿಕೊಳ್ಳಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಅಕ್ಟೋಬರ್ 2020 ಭಾಗ 2ಕ್ಕೆ ಸಂಬಂಧಿಸಿದಂತಹ ಕರೆಂಟ್ ಅಫೇರ್ಸ್ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ನವೆಂಬರ್ ವಿಷಯಕ್ಕೆ ಅಥವಾ ನವೆಂಬರಲ್ಲಿ ಬಂದಂತಹ ಮುಖ್ಯವಾದ ಕರೆಂಟ್ ಅಫೇರ್ಸ್ಗಳನ್ನು ಮತ್ತೆ ರಿವೈಸ್ ಮಾಡೋಣ. ಈ ಕಾರ್ಯಕ್ರಮವನ್ನು ಸತತವಾಗಿ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಿ ಆ್ಯಂಡ್ ಹಿಂದೆ ಮಾಡಿದಂತಹ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಯಾರೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಟೆಸ್ಟ್ ಸೀರೀಸನ್ನು ಬರೆಯೋಕ್ಕೆ ಇಷ್ಟಪಡ್ತಿರೋ ಅಥವಾ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸನ್ನು ತಗೊಂಡು ತಾವು ಕಲ್ತಿರುವಂತಹ ಕರೆಂಟ್ ಅಫೇರ್ಸ್ ಮಾಹಿತಿ ಎಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಇದ್ದೀರಾ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಲಾ ಎಕ್ಸಲೆನ್ಸ್ IAS ಒಂದು ಟೆಸ್ಟ್ ಸೀರೀಸನ್ನು ಸಹ ಲಾಂಚ್ ಆಗಿದೆ. ಆ ಒಂದು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಲು
ನಮ್ಮ ಆಫೀಸಿನ 9121412929 ನಂಬರಿಗೆ ಸಂಪರ್ಕಿಸಿ. ದಯವಿಟ್ಟು ಟೆಸ್ಟ್ ಸೀರೀಸನ್ನು ಬರೀರಿ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವುದಾದರೂ ಮಾಹಿತಿ ತಮಗೆ ಗೊತ್ತಾಗದೇ ಇದ್ದಲ್ಲಿ, ಎಲ್ಲಾದರೂ ಕ್ವಶನ್ಸ್ ಕನ್ಫ್ಯೂಷನ್ ಇದ್ದಿದ್ದಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಅಂತ್ಯದಲ್ಲಿ ಪ್ರಯತ್ನಗಳನ್ನು ಪಡೋಣ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.